ಪೂರ್ವರಿಕರಿಂದ ಒದಗಿ ಬಂದಂತಹ ಅಧಿಕಾರವನ್ನು ಮತ್ತಷ್ಟು ವಿಸ್ತಾರಗೊಳಿಸಬೇಕು. ಯಾಕೆ ಕ್ಷತ್ರಿಯತ್ವಕ್ಕೆ ಯಾವ ಕಾಲಕ್ಕೂ ಇದ್ದುದರಲ್ಲಿ ತೃಪ್ತಿಯನ್ನು ಹೊಂದುವುದು ಲಕ್ಷಣವಲ್ಲ. ಆದ್ದರಿಂದಲೇ ದೇಶ ವಿಸ್ತಾರವಾಗಬೇಕು ಅನ್ನುವಂತಹ ಉದ್ದೇಶದಿಂದಲೇ ನೆರೆಹೊರೆಯ ದೇಶಗಳ ಮೇಲೆ ದಿಗ್ವಿಜಯವನ್ನು ಸಾಧಿಸಿ ನಮ್ಮ ವಶವರ್ತಿಯನ್ನಾಗಿಸಿಕೊಂಡವನು ನಾನು. ಆದ್ದರಿಂದಲೇ ದುರಧೀರನೆನ್ನುವ ಕೌಂಡ್ಲಿಕ ಏನು ಹಿರಿಯರೀತನಕ ಆರ್ಜಿಸಿದ್ರು ಆ ಕೀರ್ತಿಯ ಧಾವಳ್ಯಕ್ಕೆ ಮತ್ತಷ್ಟು ಮೆರುಗನ್ನು ಮತ್ತಷ್ಟು ಮೌಲ್ಯವನ್ನು ಒದಗಿಸಿಕೊಡುವಲ್ಲಿ ತನಕ ನಾನು ಪ್ರಯತ್ನಿಸುತ್ತಾ ಬಂದನು. ಆದ್ದರಿಂದಲೇ ಸುತ್ತಮುತ್ತಲಿನವರೆಲ್ಲ ಬಹಳ ಗೌರವ ಭಾವದಿಂದಲೇ ನಮ್ಮೊಂದಿಗೆ ವ್ಯವಹರಿಸುತ್ತಾ ಇದ್ದಾರೆ. ಆದರೆ ಅದನ್ನೇ ಪೂರ್ಣ ಪ್ರಮಾಣದಿಂದ ಒಪ್ಪಿ ಆಲಸಿಗನಾಗಿ ಒಬ್ಬ ಅರಸನಾದವ ಉಳಿಯಕೂಡದು. ತನ್ನ ಕುರಿತಾಗಿ, ತನ್ನ ಆಳ್ವಿಕೆಯ ಕುರಿತಾಗಿ, ತನ್ನ ಪ್ರಜಾವರ್ಗದವರಲ್ಲಿ ಮಾತ್ರವಲ್ಲ ನೆರೆಹೊರೆಯ ರಾಷ್ಟ್ರಗಳಲ್ಲಿ ಯಾವ ಅಭಿಪ್ರಾಯ ಇದೆ. ಯಾಕೆ ಕ್ಷಾತ್ರ ಅನ್ನುವುದೇ ಹಾಗೆ ಸದಾಕಾಲ ಸ್ಪರ್ಧಾತ್ಮಕವಾದಂತಹ ಮನೋಭಾವದಿಂದಲೇ ಈ ಪ್ರಪಂಚದಲ್ಲಿ ಬದುಕನ್ನು ಸಾಗಿಸ್ತದೆ. ಏರಿದ ಎತ್ತರವನ್ನು ಸುತ್ತಮುತ್ತಲಿನವರು ಒಪ್ಪಿಕೊಳ್ಳುವುದು ನಮ್ಮ ರಟ್ಟೆಯ ತ್ರಾಣ ಕಂಗಿಯೇ ಹೊರತು ಆರ್ಥಿಕವಾದ ಭಾವದಿಂದ ಅಂತ ಒಪ್ಪಿಕೊಳ್ಳುವುದಕ್ಕಿಲ್ಲ. ಆದ್ದರಿಂದ ಯಾವಾಗ ಬೇಕಾದರೂ ಅಪಾಯ ಬರಬಹುದು. ಅದಕ್ಕಾಗಿ ಅರಸನಾದವ ಮೈಮರೆಯದೆ ತನ್ನ ಕುರಿತಾಗಿ ಇರುವಂತಹ ಅಭಿಪ್ರಾಯವನ್ನು ಕಾಲ ಕಾಲಕ್ಕೂ ಸಂಗ್ರಹಿಸಬೇಕಾದಂತಹ ಬದ್ಧತೆಯನ್ನು ಹೊಂದಿದವನಾಗಿರ್ತಾನೆ. ನಾವು ಸುಮ್ಮಗಾಗಲಿಲ್ಲ. ನಮ್ಮ ಬಗ್ಗೆ ಏನು ಹೇಳುತ್ತಾರೆ, ಏನಿದೆ ಅಭಿಪ್ರಾಯ, ಇದನ್ನು ತಿಳಿಯುವುದಕ್ಕಾಗಿ 4 ದಿಕ್ಕುಗಳಿಗೂ ಚಾರರನ್ನೆಲ್ಲ ಅಟ್ಟಿದ್ದೇನೆ. ಆದರೆ ನೋಡಿ, ಒಪ್ಪಿಕೊಂಡು ಹೋಗುವಾಗ ಬಹಳ ಮೊದಲು ಒಪ್ಪುತ್ತಾರೆ, ನಾವು ಮಾಡ್ತೇವೆ ಮತ್ತೆ ಒಬ್ಬರಾದ್ರೂ ಇದ್ದಾರ? ನಾವು ಕಳುಹಿಸಿ ಸಮಯ ಎಷ್ಟಾಯಿತು, ಈಗ ಒಬ್ಬರಾದ್ರೂ ಬಂದು ಸುದ್ದಿ ಹೇಳಬೇಕೋ ಬೇಡ? ಇಷ್ಟರವರೆಗೆ ಯಾರು ಸುದ್ದಿಯೇ ಹೇಳಲಿ. ಆದರೆ ನಮ್ಮ ಕರ್ತವ್ಯದಲ್ಲಿ ಮೈಮರೆಯ ಕೂಡದು ಅನ್ನುವ ಕಾರಣಕ್ಕಾಗಿ ಎಂದಿನಂತೆಯೇ ಒಲಗಸ್ಥನಾದೆ ಪ್ರಜೆಗಳ ಸುಖ ಕಷ್ಟವನ್ನು, ಅವರ ಅಹವಾಲನ್ನು ವಿಮರ್ಶಿಸೋಣ ಅನ್ನುವಂತಹ ನಿರ್ಣಯದಿಂದ ನಾನಿರುವಾಗಲೇ ನಮ್ಮವರು ಒಂದೊಂದು ಸುದ್ದಿ ಹೇಳಿದ್ರು ಯಾರೋ ನನ್ನ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ. ಒಳಗೆ ಬಿಡಿ. ಶುಭವಾಗಲಿ ಮಗನೇ, ಶುಭವಾಗಲಿ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಒಂದು ಮಾತಿದೆ. ನೀವಾರೋದೇ ಇಲ್ಲ. ಜೈ ಕಲಂಕ ನೀರು ಬರ್ಜನ. ಆದರೆ ನಿಮ್ಮ ಮುಖಾವಲೋಕನವನ್ನು ಮಾಡಿದರೆ ನೀವು ಸಾಮಾನ್ಯರ
ಅಲ್ಲ ಅನ್ನುವುದು ಸ್ಪಷ್ಟವಾಗಿ ಮಾದ್ರಾವನಿಗೆ ಬಂದು ಓ, ಈ ನೆಲವನ್ನು ಪಾವನಗೊಳಿಸಿದ್ದೀರಿ. ಜೈ. ನಿಮ್ಮ ಪಾದ ದೂಸರದ ಸ್ಪರ್ಶದಿಂದ ಈ ನೆಲವೇ ಪಾವನವಾಯಿತು. ಆದ್ರೆ ನೆಲ ಪಾವನ ಆದ್ರೆ ಸಾಲದು, ನಮ್ಮ ಮನೆತನ ಪಾವನ ಆಗ್ಬೇಕು. ಹೀಗೆ ಬರಬೇಕು. ಪಾದ ಪೂಜೆ ಉಂಟಾ? ಜೈ ಕಲಂಕ ನೀರು ಬರ್ತಾನ. ಈಗ ನಿಮ್ಗೆ ನೀರು ಹಾಕದೆ ಯಾವುದೂ ಆಗುದಿಲ್ಲ ಕಾಣ್ತದೆ. ಅಶುದ್ಧವನ್ನು ಶುದ್ಧ ಮಾಡುವುದು. ಹಾಗೆ ಕುಳಿತುಕೊಳ್ಳಿ. ನಮೋ ನಮಃ ನಮೋ ನಮಃ. ದೇವರ ಸ್ವಾಮಿ, ಓ, ನಿಮ್ಮ ಕಾಲು ಮುಂದೆ ಇಡಬೇಕು. ನಾಳೆ ಪಾಪ ಹೋಗಿ ಅವನಿಗೆ ತಲೆ ಬಿಸಿ. ಕೈ ಮುಗಿದಿದ್ದೆ. ನನ್ನ ತೀರ್ಥವನ್ನೇ ನನಗೆ ಹಾಕಿದ್ದೆ. ನಿಮ್ಮದೇ ತೀರ್ಥ. ಹೌದು. ನಿನ್ನಲ್ಲಿ ಬೇರೆ ತೀರ್ಥ ಇಲ್ವಾ? ಅಲ್ಲ, ನಾನು ನಮ್ಮವರೇ ತಂದಿಟ್ಟದ್ದು ಅಂತ ಭಾವಿಸಿದೆ. ನಿಮ್ಮ ಆಕಸ್ಮಿಕವಾದಂತಹ ಆಗಮನ ಪರಿಪುಷ್ಟಿಯನ್ನು ಹೊಂದಿದೆ. ನನಗೆ ಸಂತೋಷವನ್ನು ಒದಗಿಸಿಕೊಟ್ಟಿದೆ. ಅಂದ್ರೆ ಆಕಸ್ಮಿಕವಾದ ಮರಣದಿಂದ ಪರಿಸ್ಥಿತಿಯನ್ನು ಹೊಂದಿಕೊಂಡು ಆಕಸ್ಮಿಕವಾದ ಆಗಮನದಿಂದ ನಾನು ಒಮ್ಮೆಗೆ ಗಲಿಬಿಲಿಗೆ ಒಳಗಾಗಿ ಹೋದೆ. ಹೌದೇ? ಒಂದು ಪೂರ್ವ ನಿರೀಕ್ಷೆ ಇರುತ್ತಿದ್ದರೆ ನಿಮ್ಮನ್ನು ಹಾಗೆಯೇ ಒಳಗೆ ಬರಲಿಕ್ಕೆ ನಾನು ಬಿಡ್ತಿರ್ಲಿಲ್ಲ. ಪೂರ್ವ ನಿರೀಕ್ಷೆಯಲ್ಲೇ ಇದ್ದು ಇಷ್ಟ ಆಗಿದೆ, ಇಲ್ಲದ್ರೆ ಇಷ್ಟು ಇಲ್ಲ. ಓ, ಅಲ್ಲಿ ದ್ವಾರದ ಬಳಿಯಿಂದಲೇ ನಿಮ್ಮನ್ನು ವೈಭವದ ಮೆರವಣಿಗೆಯಿಂದ ಕರ್ಕೊಂಡು ಬರ್ತಿದ್ದೆ. ಎಲ್ಲಿ ಹೋದ್ರೂ ನೀವು ಹೇಳಬೇಕು, ಮಾದ್ರಾವನಿಯಲ್ಲಿ ಸಿಕ್ಕಿದಂತಹ ಸ್ವಾಗತ ನಮಗೆ ಯಾವ ಊರಿನಲ್ಲಿಯೂ ಸಿಗಲಿಲ್ಲ ಅಂತ. ಸರಿ, ಹಾಗೆ ನಿಮ್ಮನ್ನು ಎದುರುಗೊಳ್ಳುತ್ತಿದ್ದೆ. ಆತುರಾತುರವಾಗಿ ತಾವೇ ಆಸ್ಥಾನದ ಬಾಗಿಲಿನ ತನಕ ಬಂದದ್ದರಿಂದ ಅದನ್ನೆಲ್ಲ ವ್ಯವಸ್ಥೆಗೊಳಿಸುವುದಕ್ಕೆ ಅವಕಾಶ ಆಗಲಿಲ್ಲ. ಬೇರೆ ಉಪಾಯ ಇಲ್ಲ ಬರದೆ. ಆದರೆ ನೀವಾರು ಎಲ್ಲಿಂದ ಬಂದವರು, ನಿಮ್ಮ ಹೆಸರೇನು ಯಾವುದು ನನಗೆ ಗೊತ್ತಿಲ್ಲ. ಆದ್ರೆ ಒಂದಿದೆ, ಕೃಷಿ ಮೂಲ, ನದಿ ಮೂಲ, ಸ್ತ್ರೀ ಮೂಲ, ಇದನ್ನೆಲ್ಲ ಬಹಳ ವಿಚಾರಿಸಬಾರದು, ವಿಮರ್ಶಿಸಬಾರದು ಅನ್ನೋ ಹಾಗೊಂದು ವಾಕ್ಯ ಉಂಟು ಹಿರಿಯರಲ್ಲಿ. ಆದ್ದರಿಂದ ನಿಮ್ಮ ಮೂಲ ಏನು ಅನ್ನೋದು ನಮಗೆ ಬೇಡ. ಆದರೆ ಬಂದದ್ದಕ್ಕೊಂದು ಪ್ರಸಾದ. ಮಗನೇ, ಧರ್ಮಕ್ಷೇತ್ರವಾದಂತಹ ಈ ಭರತಖಂಡದಲ್ಲಿ ಧರ್ಮ ಸಂಸ್ಥಾಪನಾರ್ಥವಾಗಿ ಆ ಶ್ರೀಹರಿ 10 ಅವತಾರಗಳನ್ನು ಧರಿಸಿದಂತೆ ಕೃತ ತ್ರೇತಯುಗ ಎಲ್ಲ ಕಳೆದು ದ್ವಾಪರ ಯುಗ ಪ್ರಾರಂಭವಾದಾಗ ಆಸ್ತಿಕತೆ, ನಾಸ್ತಿಕತೆ, ಧಾರ್ಮಿಕತೆ, ವೈಜ್ಞಾನಿಕತೆ, ಸತ್ಯ ಅಸತ್ಯ, ಪ್ರೇಮ ಮತ್ಸರ, ಕಷ್ಟ ಸುಖ, ತಾಳ್ಮೆ ದುಗುಡ, ನ್ಯಾಯ ಅನ್ಯಾಯ ಈ ಮೊದಲಾದಗಳಲ್ಲಿ ತೀವ್ರ ಹೊಡೆದಾಟ ನಡೆದು ಇವುಗಳ ಉತ್ತರಾರ್ಧಗಳೆಲ್ಲವೂ ಅಳಿದು ಪೂರ್ವಾರ್ಧಗಳೆಲ್ಲವೂ ಸನಾತನ ಧರ್ಮಜ್ಞಾನಿ ಆವಿರ್ಭವಿಸಲು ಸಾಧು ಸಂತರ ಪವಾಡ ಪುರುಷ ವೇಷದಲ್ಲಿ ಆ ದೇವರು ಅವತರಿಸಿ ಬಂದು ಅನ್ಯಾಯ ಅತ್ಯಾಚಾರಗಳಿಂದ ಧರ್ಮಂಧರಾದ ಜನರನ್ನು ಜ್ಞಾನ ದಾನದಿಂದ ಎಚ್ಚರಿಸಿ ಅಂಧಶ್ರದ್ಧೆಯನ್ನು ಹೋಗಲಾಡಿಸಿ ಸೌಹಾರ್ದಗಳನ್ನು ನೆಲೆಗೊಳಿಸಲು ಬಂದಂತಹ ಸಾಧು ಸಂತರ ಸಾಲಿನಲ್ಲಿ ಸೇರಿದ ನಾನು ಓರ್ವ ಮಹಾನಾಗಿದ್ದೇನೆ. ಜೈ ಜೈ ಕಳಂಕ. ಆಯ್ತು. ಎಲ್ಲಿಯೂ ಬಾಳೆ ಗಿಡ ಕಾಣಲಿಲ್ಲ. ನೀವು ಎಲ್ಲಿಂದ ತಂದ್ರಿ ಇದನ್ನು? ಆದ್ದರಿಂದಲೇ ನಮ್ಮನ್ನು ಪಾವುವಾಡ ಪುರುಷರು ಅಂತ ಎಂತದ್ದು? ಪಾವುವಾಡ ಪುರುಷರು, ಪವಾಡ ಪುರುಷರು. ಹೌದು. ಹಾಗೆ ಇಂಥ ಅನೇಕ ಬಾಳೆಹಣ್ಣುಗಳನ್ನು ನಾನು ಸೃಷ್ಟಿಸಿ ಈಗ ಹೋದಲೆಲ್ಲ ಬಾಳೆಹಣ್ಣೆ ಕೊಟ್ಟದನ್ನು. ಬೇರೆ ಯಾವ ಹಣ್ಣು? ಬೇರೆ ಇಲ್ಲ, ಭಕ್ತಾದಿಗಳು ಅದೇ ತಂದು ಹಿಡಿದು ಒಂದಿಷ್ಟು ಸಿಗ್ತದಲ್ಲ ಅಂತ ಹೇಳಿ. ಹಾಗಾದ್ರೆ ನಾನು ಎಲ್ಲಿ ಯಾರು ಏನು ಅಂತ ಕೇಳ್ತಾ ಇದ್ದೀನಿ. ಹರಿಹರ ಜಿಲ್ಲೆ ಹಿರಿಯೂರು ತಾಲೂಕು ಸುರ್ಕೋರು ಸಂಸ್ಥಾನ. ಅದ್ಯಾಕೆ ನೋಡ್ತೀರಿ? ಹರಿಹರ ಜಿಲ್ಲೆ ಹಿರಿಯೂರು ತಾಲೂಕು ಸುರ್ಕೋರು ಸಂಸ್ಥಾನದ ಅರ್ಥವಡಿಯದಾದ ನಾರೀಶ್ವರ ಪೀಠಾಧೀಶ್ವರ ಅನರ್ಥೇಶ್ವರ ಶ್ರೀ ಶ್ರೀ ಪಾನ್ಪರಾಕ್ ವಿಮಲಾನಂದ ಸ್ವಾಮೀಜಿಯವರ ಪರಮಶಿಷ್ಯ ನಾನೇ ನಿತ್ಯಾನಂದ ಸ್ವಾಮಿ ಅಂತೇಳಿ. ಎಂತ ಸ್ವಾಮಿ? ಪಾನ್ಪರಕ್ ವಿಮಲಾನಂದ ಸ್ವಾಮಿ. ಪಾನುಪರಕ್ಕು ವಿಮಲಾನಂದ ಅವರ ಶಿಷ್ಯ ನಾನೇ ನಿತ್ಯಾನಂದ. ಹೌದು. ಓಹೋ. ಜೈ ಕಲಕ್ ನೀರು ಬರ್ತಾನ. ಬಿಡದಿಯಲ್ಲಿ ನನಗೆ ಬುಡದಿಯೇ ಇಲ್ಲವಲ್ಲ. ಬಿಡದಿ ಬಿಡದಿ ಹೋದಲ್ಲೇ ನಮಗೆ ಬಿಡದಿ, ಇದ್ದ ಸ್ಥಳದಲ್ಲೇ ನಾನು ನನ್ನ ಸೌಕರ್ಯವನ್ನು ಬಳಸಿಕೊಂಡಿರುವ. ನನಗೆ ಶುಭವಾಗಿ ದೇವರು ನನಗೆ ಶುಭವಾಗಿ ನನ್ನ ಪ್ರಸಾದಕ್ಕೆ ವ್ಯತ್ಯಾಸ ಇದೆ. ಜೈ ಜೈ. ಸ್ವಾಮಿಗಳಿಗೆ ಕತ್ತಿ ನಿಷಿದ್ಧವಲ್ಲವೇ? ಸ್ವಾಮಿಗಳಿಗೆ ಕತ್ತಿ ನಿಷಿದ್ಧ. ಇದು ಸ್ವಾಮಿ ಅಲ್ಲ ಅಂತ ಅನುಮಾನ ಬಂದಿದೆ ನನಗೆ. ನನ್ನನ್ನು ಪಲ್ಲಕ್ಕಿಯಲ್ಲಿ ತರ್ತೇನೆ ಅಂತೇಳಿ ಈಗ ಇಲ್ಲೇ ಕತ್ತಿ ತೋರಿಸಿ. ಎಲ್ಲ ಇನ್ನು 4 ಮಂದಿ ಬಿದಿರಿಗೆ ಸಿದ್ಧತೆ ಮಾಡಬೇಕಾಗ್ತದೆ. ಅಂದ್ರೆ ಅಡ್ಡ ಪಲ್ಲಕ್ಕಿ ನಿನ್ನ ಹೊರತುಕೊಂಡು ಹೋಗ್ಲಿಕ್ಕೆ 4 ಮಂದಿ. ಅದು ಕೊನೆಯ ಪಲ್ಲಕ್ಕಿ ಅಲ್ಲ? ಹೌದೌದು.
ಏಯ್ ವಿಜಯರು ಯಾರು ನೀನು? ನಾನು ಬೇರೆ ನಾನು ಹ? ನಾನು- ಏಯ್, 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 ಎಲ್ಲ ಹೊಲಸು ಮಾಡ್ತಾರೆ. ಯಾರು ನೀನು? ಹೇಳ್ತೇನೆ ಕತ್ತಿದ್ದೀರಿ. ನಿನ್ನ ಕಾಲು ತೊಡಿದನಲ್ಲ ನಾನು. ಯಾರೋ ನೀನು? ಇದು ಒಂದು ಪ್ರಸಂಗ ಬಿಟ್ಟರೆ ಬೇರೆ ಯಾವತ್ತಾದ್ರೂ ನನ್ನ ಕಾಲು ಮುಟ್ಟುವ ಅವಕಾಶ ನಿಮಗುಂಟ? ನಾನು ರಾಯರೇ, ನಾನು ನಿಮ್ಮ ರಾಯರೇ, ಪ್ರಭು ಈಗ ನಾನೇ. ಥಕ್, ಸೀತಾರಾಮ ನೀನ ಹೌದು. ಹಾಳಾಗಿ ಹೋಗ್ಲಿಕ್ಕೆ ನನಗೆ ಸಾಕ್ಷಾತ್ ವಿಶ್ವೇಶ್ವರ ದರ್ಶನದ ಅನುಭವ ಆಯಿತು. ನಿನ್ನ ಕಾಲು ತೊಳೆಯುವಾಗ ಮಾಡಿದೆಲ್ಲ ಪಾಪಿ. ನಾನು ಅದಕ್ಕೆ ಹೇಳಿದೆ ಈ ಪ್ರಸಂಗದಲ್ಲಿ ಮಾತ್ರ ಅಂತ. ಏನ್ ನೀನು ಈ ವೇಷದಿಂದ ಪ್ರಭು ಬಂದದ್ದು? ಓ, ಲಾಲಿಸಬೇಕು ಪ್ರಭು, ಲಾಲಿಸಬೇಕು. ಲಾಲಿ ಪ್ರಭು ಓ, ತಮ್ಮ ಪದದ್ವಯಗಳಿಗೆ ವಂದಿಸಿಕೊಂಡಿದ್ದೇನೆ. ಒಳ್ಳೆಯದು. ನೀವು ಹೇಳಿದ್ದೀರಿ ಅಲ್ಲೆಲ್ಲಿ ಎಲ್ಲೆಲ್ಲಿ ಯಾವ ವಿಚಾರ ಉಂಟು ತಿಳಿದು ಬರಬೇಕು ಅಂತೇಳಿ. ನಮ್ಮ ಕುರಿತಾಗಿ ದೇಶದ ಮಂದಿಗಳಲ್ಲಿ ಏನು ಭಾವನೆ ಇದೆ? ನಾನು ಹೀಗೆ ಹೋದ್ರೆ ಎಲ್ಲ ನಿಮ್ಮ ಗೂಢಚರ ಅಂತ ಅವರಿಗೆ ಅನುಮಾನ ಬರಬಾರದು ಅಂತ ಹೇಳಿ. ನನ್ನ ಜನ ಅಂತ ಗೊತ್ತಾದ್ರೆ ನಿನ್ನ ಸಮ್ಮುಖದಲ್ಲಿ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನೇ ಪ್ರಕಟಿಸ್ತಾರೆ. ಹೌದ್ರೇ ರೀ. ಅವರ ಅಂತರಂಗ ಸ್ಪಷ್ಟವಾಗುವುದಿಲ್ಲ. ಹಾಗಾಗಿ ಬೇರೆ ಬೇರೆ ವೇಷಗಳನ್ನು ಮಾಡಿದ್ದೇನೆ. ವೇಷ ಮರೆಸಿ ಹೋದೆ, ಹೌದು, ನೀವೇ ವೇಷ ಧರಿಸಿ ಹೋದೆ. ಹೌದು, ನೀವು ಹೇಳಿದ್ರಲ್ಲಿ ಗುಪ್ತಚರನಿಗೆ ಇರಬೇಕಾದಂತ ವಿಶೇಷ. ಹೌದು. ಬೆಕ್ಕಿನಂತೆ ಹೊಂಚ ಹಾಕಬೇಕು, ಜಿಂಕೆಯಂತೆ ಜಿಗಿದೋಡಬೇಕು, ಹೌದು. ತೆವಳಬೇಕು ಉರಗದಂತೆ, ವಾಸನೆ ಹಿಡಿಯಬೇಕು ಶ್ವಾನದಂತೆ, ವೇಷ ಬದಲಿಸಬೇಕು ಚರಿತ್ರಕಾರನಂತೆ ನಾವು ತಾವು ಹೇಳಿದ್ವಿ. ಆ ಮಟ್ಟಿಗೆ ಮೆಚ್ಚಬೇಕು. ಬೇರೆ ಯಾವುದರ ಬಗ್ಗೆ ನನಗೆ ನಿನ್ನ ಕುರಿತಾಗಿ ಅನುಭವ ಪೂರ್ಣ ಬಾರದೆ ಹೋದ್ರು. ಓ. ವೇಷದ ಬಗ್ಗೆ ಬಂದಿದೆ. ಹೌದ್ರೇ. ಎಲ್ಲಿಯವರೆಗೆ ನಿನ್ನ ವೇಷ ಕಂಡು ನನ್ನನ್ನೇ ಮೋಸ ಮಾಡುವಲ್ಲಿವರೆಗೆ ಉಂಟು. ಎಷ್ಟು ಮಂದಿ ನನ್ನ ಕಾಲು ಹಿಡಿದಿದ್ದಾರೆ, ನೀವು ಯಾವನ ಕಾಲ ಆವರಣದ ಒಳಗೆ ಇರ್ತೀನಿ ನಾನು. ಅಂದ್ರೆ ಹಾಗೆ ಮಾಡಿದ್ದೇನೆ ನಾನು. ಒಂದೊಂದು ಭಾಷಣ ಎಲ್ಲ ಕೊಟ್ಟಾಗ ಎಷ್ಟು ಮಂದಿ ನನ್ನ ಕಾಲು ಹಿಡಿದಿದ್ದಾರೆ. ಹೌದ್ರೇ ರೀ. ಹಾಗಾಗಿ ವೇಷ ಬದಲಿಸ್ಕೊಂಡೆ. ಬೇರೆ ಬೇರೆ ಊರಿಗೆ ಹೋದೆ. ಅಂಗ ವಂಗ ಕಳಿಂಗ ಉತ್ಕಲ ಮಾಗದ ವಿದೇಶ ಕೋಸಲ ಕಾಶಿ ಚೇದಿ ಪಾಂಚಾಲ ಮತ್ಸ್ಯ ಗುರು ತ್ರಿಗತ ಸುಳ್ದೇನ ಪುತ್ರ ಮೇಕಲ ಸೌರಾಷ್ಟ್ರ ಮಹಾರಾಷ್ಟ್ರ ಕೇರಳ ಕೊಂಕಣ ಮಣಿಪುರ ಎಲ್ಲ ಹೋಗಿದ್ದಾರೆ. ಎಲ್ಲ ದೇಶಗಳಿಗೂ ಹೋಗಿ. ಹೌದ್ರೇ ರೀ. ಕೆಲವು ಜಾಗೆಯಲ್ಲಿ ರಾಯರಿ ನಿಮ್ದೆ ಹೋಗುವುದು ಬಿಟ್ಟರೆ ಬೇರೆ ಯಾರಿಲ್ಲ. ಹೌದು, ಕೆಲವು ರಾಜ್ಯದವರೇ ಹೊಂದ. ಆಕಾಶದಿಂದ ಜಾರಿ ಭೂಮಿಗೆ ಬಂದ ನೋಡಿ ಈ ದೇವನು ನಮಗಾಗಿ ಅಂತ ನಿಮ್ಮನ್ನು ಸಾಕ್ಷಾತ್ ದೇವರಂತೆ. ಇನ್ನೊಂದು ಜಾತಿಯಲ್ಲಿ ಹೋಗ್ತೇನೆ ರಾಯರೇ. ಏನ್ ನಿಮ್ಗಿಂತಲೂ ಎತ್ತರವಾದಂತ ಒಂದು ನಿಮ್ಮ ಭಾವಚಿತ್ರ ಇಟ್ಟಿದ್ದಾರೆ. ಭಾವಚಿತ್ರ? ಹೌದು. ಅದ್ಯಾಕೆ? ಈಗ ಕಾಲಬಡದಲ್ಲಿ ತೆಂಗಿನಕಾಯಿ ಹೊಡೆದಿದ್ದಾರೆ. ತೆಂಗಿನಕಾಯಿ? ಹೌದು. ತೆಂಗಿನಲ್ಲಿ ದೀಪ ಹೊತ್ತಿಸಿದ್ದಾರೆ. ಇನ್ನೊಂದು ಊದುಬತ್ತಿ ಹಚ್ಚಿದ್ದಾರೆ. ಕೆಂಪು ದಾಸವಾಳದ ಹೂವನ್ನು ಇಟ್ಟಿದ್ದಾರೆ. ಹೌದೇನು? ಹೌದ್ರಿ. ಇದು ಬದುಕಿದ್ದವರಿಗೆ ಮಾಡ್ತಾರ? ಅಲ್ಲ, ನೀವು ಸಾಕ್ಷಾತ್ ದೇವರು ಅಂತೇಳಿ ಹಾಗೆ. ದೇವರಾದ್ರೆ ಮಾಡುದು. ಹೌದೌದು. ಹೋಗುವಾಗ ಅಲ್ಲಿ ಮಂಗಳ ಚಿತ್ರ ಮಂಗಳಂ ಜಯ ಮಂಗಳಂ ಪಕ್ಕದ ನಿಂತಿರ ಕೌಂಡಿತಗೆ ಮಂಗಳಂ ಜಯ ಮಂಗಳಂ. ನಾನು ಬತ್ತಲೆ ನಿಂತಿದ್ದೆ. ಮತ್ತೆ ಬತ್ತಲೆ ನಿಂತೀಗ ಕೌಂಡ್ಲಿಕ್ಕೆ ಅಂತದ್ದು ಅದು ಒಂದು ವೇಳೆ ಹೌದಾದ್ರೆ ಅದು ನೋಡಿದವ ಯಾರು? ಅದೇ ಕೇಳುದು ನಾನು. ಆದ್ರೆ ತಪ್ಪಿದ್ದು ಕತ್ತಲೆಯಲ್ಲಿ ನಿಂತಂತ ಆಗ್ಬೇಕಂತ ನಾವು ತೆಗೆದು ಬತ್ತಲೆಯಲ್ಲಿ ಅಂತ ಮಾಡಿ. ಬಹುಶಃ ಹೀಗಿರ್ಬೇಕು. ಈ ಎಲ್ಲರಿಗೂ ಒಂದೊಂದು ಕವಿತೆ ಮಾಡುವ ಹುಚ್ಚು. ಕವಿತೆ ಮಾಡುವ ಸಾಮರ್ಥ್ಯ ಇಲ್ಲ. ಅದಕ್ಕೇನು ಮಾಡುದು? ಮೊದಲಿದ್ದ ಲಿಪಿಯಿಂದಲೇ ಸ್ವಲ್ಪ ಬದಲಿಸುವುದು ಇವರದ್ದು ಅಂತ ಆಗ್ಲಿಕ್ಕೆ. ಯಾರೋ ಒಬ್ಬ ಬತ್ತಲೆ ನಿಂತಹ ಒಂದು ಸುದ್ದಿ ಇರ್ಬೇಕು. ಅದರಲ್ಲಿ ಕೌಂಡ್ಲಿಕ ಅಂತ ಹೆಸರು ಸೇರಿಸಿ, ಆ ಹೆಸರು ಸೇರಿಸಿ, ಈ ಹೆಸರು ಸೇರಿಸಿ. ಅವನು ಎಂತ ಬುದ್ಧಿವಂತರ. ಹೌದೌದು. ಹಾಗೆ ಬುದ್ಧಿವಂತಾಗಿ ಯಾರ್ಯಾರನ್ನು ಬತ್ತಲೆ ಮಾಡಿದಲ್ಲ ಇಲ್ಲಿ. ನನಗೆ ಅದು ಒಂದು ಭಾವಚಿತ್ರದ ಹೋಗಿ ಹತ್ರ ಹೋಗಿ ನಿಂತೆ. ಇವರು ಬತ್ತಲೆ ಆದದ್ದು ಯಾವಾಗ? ಬೇರೆ ಅಲ್ಲಿ ಏನ್ ಸಿಗ್ಲಿಲ್ಲ. ಹಾಗೆ ನಿಮ್ಮನ್ನು ಹೊಗಳ್ತಾ ಇದ್ರೆ ಹಾಗೆ ಅಲ್ಲಿಂದ ಮುಂದೆ ಹೋಗಿ 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 ನಿಮ್ಮ ಮಾವನ ಊರಿಗೆ ಹೋಗ್ಯಾರೆ. ನನ್ನ ಮಾವ? ಹೌದು. ಕಮಲಾವತಿ. ಹೌದ್ರಿ. ಅಲ್ಲಿ ಹೋಗಿ ನೋಡ್ತೀರಿ ರಾಯರೇ. ಕಮಲ
ಬಿದ್ದಿದ್ದಾರೆ ಜನ ಹೌದ್ರಿ ಅದು ಯಾವಾಗಲೂ ಹಾಗೆ. ಹಾ. ನಮ್ಮ ಮಾಮ ಬಹಳ ಜನರ ಹಿತವನ್ನು ಹೊಂದಿದವರು. ರಾಯರೇ ಅಲ್ಲಲ್ಲಿ ಬಿದಿರು ತಂದು ರಾಶಿ ಹಾಕಿದ್ದಾರೆ, ಇದರು ಮಾವಿನ ಮರ ಕಡಿದಿದ್ದಾರೆ, ಕಡಿದಿದ್ದಾರೆ, ಗುಂಡಿ ತೋಡ್ತಾ ಇದ್ದಾರೆ. ಅಯ್ಯೋ ಹಾಗಿದ್ರೆ ಏನು? ನಾನ್ ತಿಳ್ಕೊಂಡೆ ನಿಮ್ಮ ಮಾವನಿಗೆ ಆಕಸ್ಮಿಕವಾಗಿ ಏನಾದ್ರೂ ಅವಘಡ ಸಂಭವಿಸಿರ್ಬೋದು ಅಂತ ಹೇಳಿ. ಶಿವ ಶಿವನೇ ಹಾಗಾಯ್ತಾ? ಹೌದ್ರೇ ಹಾಗೆ ತಿಳ್ಕೊತ ಮುಂದೆ ಹೋದಾಗ ಅಲ್ಲಿ ಮದುವೆ ರಾಯರೇ. ಮದುವೆ? ಹೌದು. ಆ ಮಾವನಿಗೆ ಪ್ರಾಯ 60 ದಾಟಿದ್ದು ಮದುವೆಯಲ್ಲಿ. ನೀವು ಇನ್ನು ತುಂಬಾ ಹಿಂದೆ ಇದ್ದೀರಿ. ಅವರಿಗೆ 66, ಅವಳ ಮಗಳಿಗೆ 16 ವರ್ಷ ಆಗ್ಲಿಲ್ವಾ? ಮಗಳಿಗೆ? ಹೌದು. ಅವಳು ಮೊನ್ನೆ 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 ಅಂದ್ರೆ ಒಂದು 2-3 ವರ್ಷ, 2-3 ವರ್ಷ, 7-8 ವರ್ಷ. ನೀವು ಹೋಗದೆ ಎಷ್ಟು ವರ್ಷ ಆಯ್ತು? ನನಗೆ ಹೋಗದೆ ಕೆಲವು ವರ್ಷ ಆಯ್ತು. ಹೌದ್ರೇ ಹಾಗೆ ಕೇಳುವಾಗ ಅವರ ಮಗಳಿಗೆ ಮದುವೆ ಅಂತೆ. ಮಗಳಿಗೆ? ಹೌದು. ಮಗಳಿಗೆ ಮದುವೆ ಆದ್ರೆ ನಮಗೆ ಸುದ್ದಿ ಬರಲೇಬೇಕಲ್ಲ. ಹೌದು, ನಿಮ್ಗೆ ಸುದ್ದಿ ಇಲ್ಲ. ಎಲ್ಲಾ ಊರಿಗೆ ಓಲೆಗಳು ಹೋಗಿದೆ. ಹೋಗಿದೆ? ಹೌದು. ನಿಮಗೆ ಮಾತ್ರ ಸುದ್ದಿ ಬರಲಿಲ್ಲ. ಬೇರೆ ಹುಡುಗನಿಗೆ ಸುದ್ದಿ ಬಾರದೆ ಮದುವೆ ಆಗುದು ಹೇಗ? ನೀವು ಇನ್ನು ಹುಡುಗ ಒಂದು ಅದೇ ಇತಿಮಿತಿಯಲ್ಲಿ ಮತ್ತೆ ಹುಡುಗ ಮುದುಕನ ನಾನು. ಪ್ರಕರಣ ಮುಂದುವರಿದೆ. ಏನಾಗಿದೆ? ಮೀನಕೇತನ ಪಪ್ಪಗೆ ಮೀನಕೇತನಿಗೆ ಮೀನಕೇತನ ಮೀನಕೇತನ ಅಂದ್ರೆ ಮನ್ಮಥ. ಹೌದು ಹೌದು. ಮೀನಕೇತನ ಅಪ್ಪ ಹುಡುಗಿ ಅಲ್ಲ, ಅಪ್ಪ ಹುಡುಗಿ ಅಂತದಪ್ಪ ಅಂತ ಹೇಳಿದ್ರೆ ಮೀನಕೇತನಪ್ಪ ಕೃಷ್ಣ. ಹೌದು. ಕೃಷ್ಣನ ಮಗನಿಗೆ ಕೃಷ್ಣನ ಮಗ ಅಂದ್ರೆ ಮೀನಕೇತನ. ಮೀನಕೇತನ ಕೃಷ್ಣನ ಮಗ. ಹೌದು. ಕೃಷ್ಣನ ಮಗನೇ ಮೀನಕೇತ. ಹೌದಾ? ಆ ಮೀನಕೇತನಿಗೆ ರತಿಯನ್ನು ಕೊಟ್ಟು ಮದುವೆ ಮಾಡುದು ಅಂತ ಹೇಳಿ ಈಗಾಗಲೇ ತೀರ್ಮಾನ ಆಗಿದೆ. ತೀರ್ಮಾನ ಬಂದಿದೆ. ನೀನಾಡಿದಂತಹ ವರ್ತಮಾನವನ್ನು ಆಲಿಸಿ ಏನಾಗಿ ಹೋಯಿತಿದು ಅನ್ನುವುದನ್ನು ಅರ್ಥವಿಸಿಕೊಳ್ಳುವುದಕ್ಕೆ ನನಗೆ ಕ್ಷಣಕಾಲ ಬೇಕಾಗಿ ಬಂತು. ವಿವೇಕಿ, ವ್ಯವಹಾರಜ್ಞ, ಬುದ್ಧಿವಂತ, ಒಂದು ದೇಶದ ಅರಸ ನಮ್ಮ ಮಾವ ಅವಿವೇಕದ ತೀರ್ಮಾನವನ್ನು ಕೈಗೊಂಡನೆ. ನೋಡಿ, ಏನು ಭ್ರಮೆಗೊಳಗಾಗಿ ಹೋದನ. ನಿಜವಾಗಿ ಹೌದು. ಈ ಪ್ರಪಂಚದಲ್ಲಿ ವಯಸ್ಸಿನ ಆಧಿಕ್ಯವನ್ನು ಹೊಂದಿದವರಿಗೆ ಬುದ್ಧಿಯ ಸ್ಥಿಮಿತವೂ ಕಡಿಮೆ ಆಗುತ್ತಾ ಬರ್ತದೆ ಅಂತ. ಹೌದು. ಲೋಕ ರೂಢಿಯಲ್ಲಿ ಒಂದು ಮಾತಿದೆ. ಏನು ಪ್ರಭು? 60ರ ಮೇಲೆ ಅರೆಮರಳು ಅಂತ. ಅರೆಮರಳಲ್ಲ, ಅರಳು ಮರಳು. ಅರಳು ಮರಳು, ಅರೆಮರಳು ಅಂತಲ್ಲ. ಈಗ ಆಗ್ಲಿಕ್ಕೆ ನಿಮಗೆ ವಯಸ್ಸಾಗ್ಲಿಲ್ವಾ? ಅಲ್ಲ, ಮದುವೆ ಆಗುವ ವಯಸ್ಸಾಗಿ 60 ವಯಸ್ಸಿಗೆ ಕಾಲಿರಿಸಿದ್ದಾರೆ ನಮ್ಮ ಮಾಮಯ್ಯ. ಆದ್ದರಿಂದಲೇ ವ್ಯವಹಾರದಲ್ಲಿ ಏನೋ ಸ್ವಲ್ಪ ಹಿಂದು ಮುಂದಾಗಿ ಹೋಗಿರಬೇಕು. ಅಲ್ಲ, ವರ್ತಮಾನ ಕಾಲದಲ್ಲಿ ಸಂಪತ್ತಿನ ಆಧಿಕ್ಯದಿಂದ ಮೆರುತ್ತಾ ಇರುವವರು ಯಾದವರು ತಮ್ಮದೇ ಆದ ಸಾಮ್ರಾಜ್ಯವನ್ನು ನಿರ್ಮಿಸಿಕೊಂಡು ಬೇಕಾದಂತಹ ಸಂಪದವನ್ನೆಲ್ಲ ಸಂಗ್ರಹಿಸಿಕೊಂಡು ಲೋಕದಲ್ಲಿ ಸಿರಿವಂತರಾಗಿ ವಿಜೃಂಭಿಸುತ್ತಿರುವಂತಹ ಅವರ ವೈಭವವನ್ನು ಕೇಳಿ ಭ್ರಮೆಗೊಳಗಾಗಿ ತನಗೊಬ್ಬ
ಶ್ರೀಮಂತನಾದ ಅಳಿಯ ಸಿಗ್ತಾನೆ ಎನ್ನುವ ನಿರ್ಣಯದಿಂದ ಆ ಕೃಷ್ಣನ ಮಗನಾದಂತಹ ಮೀನಖೇತನಿಗೆ ತನ್ನ ಮಗಳನ್ನು ಕೊಡುವಂತಹ ನಿರ್ಣಯಕ್ಕೆ ಮುಂದಾಗಿ ಹೋದನೆ. ಇಲ್ಲದೆ ಇದ್ರೆ ಏನು ಒಂದು ಮದುವೆ ಅಂದ್ರೆ ಏನು ಮನೆಯಲ್ಲಿ ಹುಟ್ಟಿದಂತಹ ಒಬ್ಬಾಕೆ ಮಗುವನ್ನು ಎಲ್ಲಿಂದಲೂ ಹೊರಗೆ ಹಾಕುವಂತಹ ಒಂದೇ ಉದ್ದೇಶ ಅಲ್ಲ. ಒಂದು ಹೊಳೆಗೊಂದು ಸೇತುವೆ ಬಲಿದ ಹಾಗೆ ಉಭಯ ಕಡೆಗಳಿಗೆ ಸಂಬಂಧ ಕಲ್ಪಿಸುವಂತಹ ಒಂದು ಸಂಬಂಧ ಕೇಳುವವರ ಮುಂಭಾಗದಲ್ಲಿ ಘನತೆಯನ್ನು ತೋರಿಸುವ ಹಾಗಿರಬೇಕು. ಹೌದು. ನಾಳೆ ಯಾರಾದ್ರೂ ಕೇಳ್ತಾರೆ, ಹೌದಾ ಕಂಬಳಿಕರಾಯರೇ, ಮುಂದೆ ನಿಮ್ಮ ಮಾವನ ಮಗಳಿಗೆ ಮದುವೆ ಆಯ್ತಂತ, ಎಲ್ಲಿಯ ಹುಡುಗ? ಏನ್ ಹೇಳ್ಬೇಕು? ನೀವು ಜೀವ ಇದ್ದು ಹೀಗೆ ಆಗಲಿಕ್ಕೆ ಸಾಧ್ಯ ಉಂಟ? ಆ ದನ ಕಾಯುವವನ ಮಗನಿಗೆ ಕೊಟ್ಟಿದ್ದಾನೆ ನನ್ನ ಮಾವ ಮಗಳನ್ನು ಹಾಗಾಡಿಕೊಂಡು. ಮಧುಸೂದನನ ಮಗಳಿಗೆ ಹಾಗಿದ್ರೆ ಮಧುಸೂದನನ ಮಗನಿಗೆ ಇವರ ಮಗಳನ್ನು ಕೊಡು. ನಿಮಗೆ ಹೆಂಡತಿ ಆಗೋಳನ್ನು ಮಗನಿಗೆ ಕೊಡುದು. ಅವ ಕೆಟ್ಟದ್ದು ಮಾತ್ರ ಅಲ್ಲ, ನಮ್ಮೊಳಗಿನ ಸಂಬಂಧ, ನಮಗಿರುವ ಘನತೆ, ನಮ್ಮ ಸರೀಕರಲ್ಲಿರುವ ಮರ್ಯಾದೆ ಎಲ್ಲದಕ್ಕೂ ಕೊರತೆ ಬರುವ ಹಾಗೆ ಅವ ಮಾಡಿದ. ಹೌದು, ಇದು ಈಗ ಅವ ಮಾಡಿದ್ರೆ ಹೌದು. ಈಗ ನೀವೇನು ಮಾಡುದಂತ ಬೇಡವರಾಯರೆ? ಒಂದುಂಟು. ಏನು? ಎಲ್ಲ ನಾವು ಆಕ್ಷೇಪವೇ ಮಾಡಿದ್ರೆ ಆಗೋದಿಲ್ಲ. ಅದು ಹೌದು. ಮಾಮನಿಗೆ ವಯಸ್ಸಾದ ಮೇಲೆ ಹುಟ್ಟಿದ ಮಗಳವರು. ಹೌದು. ಮಗಳಿಗೆ 16, ಅಪ್ಪನಿಗೆ 60. ಹೌದು ಅಲ್ವಾ? ಇಷ್ಟು ವಯಸ್ಸಾಯ್ತು. ನಾಳೆ ಹೇಗೆ ಯಾರಿಗೂ ಗೊತ್ತಿಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಬೆಳೆದು ಇತ್ತ ಮಗಳು ಮನೆಯಲ್ಲೇ ಬಾಕಿ ಆಗ್ತಾಳೆ. ಹೇಗಾದ್ರೂ ನಾನು ಬದುಕಿರುವಾಗಲೂ ಒಂದು ಸಂಬಂಧ ಮಾಡಿ ಒಂದು ಮಗಳನ್ನು ಮದುವೆ ಅಂತ ಮಾಡಿಬಿಟ್ರೆ ನಾನು ಕ್ಷೇಮದಲ್ಲಿ ಪ್ರಾಣ ಬಿಡಬಹುದು ಅನ್ನುವ ನಿರ್ಣಯದಿಂದ ತನಗಿನ್ನೂ ಯಾರು ಮುಂದಕ್ಕೆ ಇಲ್ಲ ಅನ್ನುವ ಹಾಗೆ ಒಂದು ಅತಂತ್ರತೆಯಿಂದ ಇಂತಹ ಒಂದು ನಿರ್ಣಯಕ್ಕೆ ಒಳಗಾದನೆ ನಮ್ಮ ಮಾವಯ್ಯ. ಹಾಗಾದ್ರೆ ನೀವು ಅದನ್ನು ಏನಂತ? ಅದೇ ಹೌದಾದರೆ ಮಾಮ ಅಷ್ಟು ಹೆದರಬೇಕಾದದುಂಟು. ನಾನೆಲ್ವಾ ಕಮಲಭೂಪನಿಗೆ ಸೋದರಳಿಯ ಅವನ ತಂಗಿಯ ಮಗ. ಯಾವನೇ ಒಬ್ಬ ವ್ಯಕ್ತಿಗೆ ಪುತ್ರ ಸಂತಾನವಿಲ್ಲದೆ ಹೋದರೆ ಪುತ್ರತ್ವದ ಸ್ಥಾನದಲ್ಲಿ ನಿಂತುಕೊಂಡು ಕರ್ತವ್ಯ ನಿರ್ವಹಿಸಬೇಕಾದ ಹೊಣೆ ಯಾರಿಗೆ? ಸೋದರಳಿಯನಿಗೆ. ಹೌದು. ನಾಳೆಯ ದಿನ ಮಾವ ಉಸಿರು ಬಿಡುವ ಕಾಲಕ್ಕೆ ಅವನ ಬಾಯಿಗೆ ಒಂದು ಗುಟುಕು ನೀರು ಬಿಡ್ಲಿಕ್ಕೆ ನಾನು, ಬೇರೆ ಯಾರು ಅಲ್ಲ. ಅವರ ಹೊಣೆ ಹೊರುವುದಕ್ಕಿದ್ದವ, ಹೆಣ ಹೊರುವುದಕ್ಕಿದ್ದವ ಅಲ್ಲ. ನೀವು ಹೆಣ ಹೊರಲಿಕ್ಕಿದ್ದವರ? ಹೊಣೆ ಹೊರುವುದಕ್ಕಿದ್ದವ. ಒಂದು ಮಾತು, ಮಗು ಇತ್ಲಾಗಿ ಇಷ್ಟು ದಿವಸದಲ್ಲಿ ನಾನು ಕರೀಲಿಲ್ಲ ಅಂತ ಬೇಸರ ಮಾಡಬೇಕು. ಇದು ಮಗಳಿಗೆ ಪ್ರಾಯ ಬಂದಿದೆ. ನೀನೇ ಏನಾದ್ರೂ ಮನಸ್ಸು ಮಾಡಿ ಅವಳಿಗೊಂದು ವಿವಾಹ ಸಂಬಂಧಕ್ಕೆ ವ್ಯವಸ್ಥೆ ಮಾಡಬೇಕು. ಯಾವಾಗ ಕೊಡ್ತೀನಿ ನಿನ್ನ ಮಗಳನ್ನು ಮಾವ? ನಮ್ಮ ನಿನಗೆ ನಾನು ಮಾವನು, ನನಗೆ ನೀನು ಅಳಿಯನ ಅಲ್ಲ. ನಾವು ಈಗ ಒಂದು ಹೀಗೆ ಒಂದು ಅಳಿಯ ಮಾವ ಆಗುವ. ನನಗೆ ಹುಡುಗಿ ಕೊಡಬೇಕು ಹೇಳಿದ್ದಲ್ಲ, ಒಂದು ಹೊಣೆ, ಸರಿಯಾದ ಒಂದು ಸಂಬಂಧವನ್ನು ಹುಡುಕಿ ಮಗಳ ಮದುವೆ ಮಾಡಿಸುವ ಹೊಣೆ ನಿನಗೆ ಅನ್ನೋ ಹಾಗೆ ನಮ್ಮ ಹೆಗಲಿಗೆ ಅದನ್ನು ಏರಿಸುತ್ತಿದ್ದರೆ ನಾವು ಅದನ್ನು ಇಲ್ಲ ಅಂತಿದ್ದೆವು. ಎಂತೆಂತ ಹೊಣೆಗಾರಿಕೆಯನ್ನು ಹೊತ್ತ ನಿಮ್ಗೆ ಇದೊಂದು ಕಷ್ಟಪಟ್ಟಾದರೂ ಸರಿಯಾದ ಒಬ್ಬೊಬ್ಬರನ್ನು ಹುಡುಕಿ ತಂದು ನಮ್ಮ ಘನತೆಗೆ ಯೋಗ್ಯತೆಗೆ ಅನುಗುಣವಾದ ಸಂಬಂಧವನ್ನು ನಾನು ಒದಗಿಸಿಕೊಡ್ತಿದ್ದೆ. ಹೌದು. ಅದಕ್ಕೆ ಬದಲಾಗಿ ಯಾರಿಗೋ ಕೊಡಲಿ ಆಕ್ಷೇಪ ಅಲ್ಲ. ಅದರಿಗೆ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ಯಾರಿಗೆ? ಅವನಿಗೆ, ಆ ಕೃಷ್ಣನ ಮಗನಿಗೆ. ಗೋಮೈಸೂರು. ಯಾರು ಕೃಷ್ಣ? ಅವ ದನ ಮೇಯಿಸ್ತಾನೋ ಮತ್ತೊಂದಲ್ಲ, ನಮಗೆ ಬದ್ಧ ಹೊಗೆ, ನಮ್ಮ ವಿರೋಧಿ. ಸದಾ ಕಾಲ ಕೃಷ್ಣ ವಿರೋಧವನ್ನು ಸಾಧಿಸುತ್ತಲೇ ನಾನು ಬಂಧವ. ನನ್ನ ಮಾವನಾಗಿದ್ದು ನನ್ನಲ್ಲಿ ಒಂದು ಮಾತನ್ನು ವಿಚಾರಿಸದೆ ನಮ್ಮ ಹಗೆಯಾದ ಕೃಷ್ಣನ ಮಗನಿಗೆ ಹೆಣ್ಣು ಕೊಟ್ಟು ಸಂಬಂಧ ಬೆಳೆಸ್ತಾನೆ ಅಂತ ಆದ್ರೆ ಬಿಡಬಹುದಾ? ಕೊಟ್ಟರೆ ಕೊಡಲಿ, ಮುಗಿದರೆ ಮುಗಿಯಲಿ ಅನ್ನುವ ಹಾಗೆ ಭಾವಿಸುವ ಸಂಬಂಧ ಅಲ್ಲ ಇದು. ನಮಗೆ ಹೇಳದೆ ನಡೆಸುವ
ಈ ವಿವಾಹ ಕಾರ್ಯದ ಹಿನ್ನೆಲೆಯ ಉದ್ದೇಶ ಸ್ಪಷ್ಟವಾಯಿತು. ಏನು ಪ್ರಭು? ಮಾವನಿಗೂ ಚೆನ್ನಾಗಿ ಗೊತ್ತಿದೆ. ಹಾ. ಎಲ್ಲಿಯಾದ್ರೂ ಕಮಲಿಕನಿಗೆ ಸುದ್ದಿ ಗೊತ್ತಾದ್ರೆ ಈ ಮದುವೆ ನಡೆಯುವುದಕ್ಕವ ಬಿಡುವುದಿಲ್ಲ. ಅದಕ್ಕಾಗಿ ನಮ್ಮಲ್ಲಿ ಮುಚ್ಚಿಟ್ಟು ಮದುವೆ ಮಾಡಿ ಮುಗಿಸಿ ಮರು ದಿವಸ ತಿಳಿಸುವ ಸಣ್ಣ ನಿರ್ಣಯವನ್ನು ಹೊಂದಿದ್ದಾನೆ. ಸಣ್ಣ ಸೀಂದ್ರಿ ಈ ಕ್ಷಣ ಹೊರಡುತ್ತೇನೆ. ಹೋಗಿ ಮಾವನ ಮುಂಭಾಗದಲ್ಲಿ ನಿಂತು. ಹೌದಾ ಮಾವಯ್ಯ? ಏನು ನಿಮಗ ವಯಸ್ಸಾದದ್ದಕ್ಕೆ ಕತ್ತೆಗಾದಾಗೆ ಏನಾದ್ರೂ ಸ್ವಲ್ಪ ಹಿಂದೆ ಮುಂದೆ ಆಲೋಚನೆ ಬೇಡುವ? ನಾಳೆ ನಿಮಗೆಲ್ಲ ಯಾರು ನಾನಲ್ವಾ? ಅಷ್ಟಿರುವಾಗ ನನಗೆ ತಿಳಿಸಿದೆ ನೀವು ಯಾರ್ಯಾರಿಗೆ ಹುಡುಗಿ ಕೊಡುವುದಕ್ಕೆ ಮುಂದಾದದ್ದು ಹೇಗೆ? ಮರ್ಯಾದೆಯಿಂದ ನಿಮ್ಮ ಮಗಳನ್ನು ನನಗೆ ಮದುವೆ ಮಾಡಿ ಕೊಟ್ಟಿರಿ. ಅಲ್ಲ, ನನ್ನ ಮಗಳನ್ನು ಯಾರಿಗೆ ಕೊಡ್ಬೇಕಂತ ನನಗೊಟ್ಟು ಕೇಳೋದಕ್ಕೆ ನೀವು ಅಂತವ್ರು ಹೇಳಿ ನೀವೇನ್ ಮಾಡ್ತೀರಿ? ಹೇಳಿದಾರ ಬಿಡಲಾರ ಮಾವ ಅಲ್ಲ, ಸಾಕ್ಷಾತ್ ಭೋಗಿಭೂಷಣನೇ ಬಂದ. ಯಾರು? ಜೋಗಿಗ ಮೇಳದಲ್ಲಿಲ್ಲ ಜೋಗಿ ಭೋಗಿಭೂಷಣ. ಹೌದು. ಸರ್ಪಧರನಾದ ನೀಲಕಂಠನಾದ ವಿಶ್ವೇಶ್ವರನೇ ಬಂದರು. ನೀವು ಇವತ್ತು ವಿಶ್ವೇಶ್ವರನಾಗಿ ಹೋಗಿ ಕೇಳಬೇಕು. ಬಿಡಲಾರೆ. ಬಲಾತ್ಕಾರದಿಂದಲಾದರೂ ಮದುವೆಯಾಗಿಯೇ ಸಿದ್ಧ. ಅದಕ್ಕಾಗಿ ಸಕಲ ಸೇನೆ ಸಿದ್ಧ ಆಗಲಿ. ವಿರೋಧಿಸುವುದಕ್ಕೆ ಬಂದವರನ್ನು ಹೊಡೆದು ದಿಗು ಬಲಿ ಕೊಟ್ಟಾದರೂ ಆ ಕನ್ಯೆಯ ಕೈ ಹಿಡಿಯಲೇಬೇಕು. ಅದನ್ನು ಯಾರು ಹೇಳಿದ್ರು? ಹೊಡೆದು ದಿಗು ಬಲಿ ಕೊಡುವ. ಆದ್ದರಿಂದಲೇ ನಮ್ಮವರೆಲ್ಲ ಸಿದ್ಧರಾಗಲಿ. ತಲೆಯಲ್ಲಿ ಶಿರಸ್ತ್ರಾಣವನ್ನು ಧರಿಸುವುದೇ. ಶಸ್ತ್ರಾಣ ಬೇಡ, ಮುಂಡಾಸ್ ಕಟ್ಟಿದ್ರೆ ಆಯ್ತು. ಯಾಕೆ? ಇವರು ಒಬ್ರು ಮುಂಡಾಸ್ ಕಟ್ಟಲಿಲ್ಲ, ಇನ್ನೊಬ್ರು ಕಟ್ಟಲಿ. ನಾವು ಹೋಗುವಾಗ ಯುದ್ಧಕ್ಕಾಗಿ ಹೋದದೊಂದು ಗೊತ್ತಾಗ ಕೂಡ ಆಯುಧ ಎಲ್ಲ ಒಳಗಿರಲಿ. ಎಲ್ಲ ಸಂದರ್ಭ ಬಂದ್ರೆ ಸರಿ, ಯುದ್ಧ ನಡೆಯುವುದಾದ್ರೆ ಮೆಲ್ಲಕ್ಕೆ ನಿಮ್ಮ ನಿಮ್ಮ ಆಯುಧವನ್ನು ಒಳಗಿಟ್ಟುಕೊಳ್ಳಿ, ಯಾರಿಗೂ ತೋರಿಸಬೇಡಿ. ಬಂದವರನ್ನು ಮಾತಾಡಿಸಿ ಕಾಣ್ತದೆ. ವಿಶ್ವೇಶ್ವರ. ಯಾರು ವಿಶ್ವೇಶ್ವರ? ಅಲ್ಲ, ನನಗೆ ವಿಚಾರ ಬಂದದ್ದು ಭಗವಂತನ ಕುರಿತಾಗಿ. ನೀ ಬಂದೇ ಅಲ್ಲ. ನನ್ನ ಮುಂಭಾಗದಲ್ಲಿ ವಿನಯ ಅಲ್ಲ ಬೇಡ. ಇದು ನೀನು ಕವಳಿಕ, ಇದು ಬಹಳ ಚೆಂದಾಯ್ತು. ಈಗ 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 ನೀನು ಬಂದದ್ದು ಬಹಳ ಚೆಂದ ಆಯ್ತು ಅಂತ. ಕಂದ ಕೌಂಡಿಕ ನೀನು ಬಂದುದರಿಂದಲೇ ಕೆಲವೊಮ್ಮೆ ಆಗುವ ಅನಾಹುತ ನೋಡಿ. ಅವಸರದಲ್ಲೊಂದು ಕಾರ್ಯಕ್ರಮಕ್ಕೆ ತೊಡಗಿಕೊಂಡೆವು ಅಂತಾದ್ರೆ ಯಾರಿಗೆ ಹೇಳುವುದು ಯಾರಿಗೆ ಬಿಡುವುದು ಅಂತ ಗೊತ್ತಾಗುವುದಿಲ್ಲ. ಹೌದಪ್ಪ. ಕೆಲವೊಮ್ಮೆ ಏನಾಗ್ತದೆ, ಊರಿನವರಿಗೆಲ್ಲರಿಗೂ ಹೇಳಿ ಆಗಿರ್ತದೆ, ಹತ್ತಿರದವರಿಗೆ ಹೇಳಿ ಆಗಿರುವುದು. ಅತಿ ಸಲುಗೆ ಅನ್ನುವುದು ಕೆಲವು ಸಲ ಕಾರ್ಯಕ್ಕೆ ವಿಘ್ನವನ್ನು ಒದಗಿಸಿಕೊಡುತ್ತೆ. ನೀನು ಯಾರು? ನನಗೆ ಕಂದ. ಪರಿಚಯವೇ ಮರೆತೋಗಿ. ಅಲ್ಲ, ಹಾಗೆ ಹಾಗೆ ಹೇಳಿದ್ದಲ್ಲ. ಗಂಡು ಮಕ್ಕಳಿಲ್ಲದಂತ ನನಗೆ ಮಗನಾಗಿರುವವ ನೀನು. ಹ್ಮ್ ಹಾಗಾದ್ರಿಂದ ಒಂದು ನಡೆಯುವಂತ ಶುಭ ಕಾರ್ಯದಲ್ಲಿ ನೀ ಇರಬೇಕಾದ ಶುಭ ಕಾರ್ಯ
ಹೌದಪ್ಪ, ಇಲ್ಲಿ ಹೌದು. ಎಂತದ್ದು ಅದು? ನಿಮ್ಮ ಷಷ್ಠಿ ಪೂರ್ತಿ ಎಲ್ಲ ಕಳೆದು 4 ವರ್ಷ ಆಯ್ತು. ಅದ ಆಯ್ತಲ್ಲ, ಮತ್ತಿನ್ನೆಂತದೀಗ ಇದು ಶುಭ ಬೇರೆ. ನನ್ನ ಮಗಳು ರತಿ ಸಪ್ತತಿಗೆ ಸಮಯ ಬರಲಿಲ್ಲ, ಷಷ್ಠಿ ಪೂರ್ತಿ ಕಳೆದಿದೆ. ಹೌದು. ಮತ್ತಿನ್ನೆಂತದ್ದು ಶುಭ? ಅಲ್ಲ, ಈಗ ನಡುವಿನಲ್ಲಿಯೇ ಮಾಡಬೇಕಾದಂತ ಒಂದು ಕರ್ತವ್ಯ ಅಂತ ಉಂಟಲ್ಲ. ಯಾವುದದು? ಒಬ್ಬ ಗಾಸ್ತನಾದವ ಮಾಡಬೇಕಾದ ಕರ್ತವ್ಯ ಯಾವುದು? ಏನಪ್ಪ? ಪ್ರಾಯಕ್ಕೆ ಬಂದಂತ ಮಗಳಿಗೆ ಯೋಗ್ಯ ಕಾಲದಲ್ಲಿ ಒಬ್ಬ ಮದುವೆ ಮಾಡುವುದಿಲ್ಲ, ನೋಡಿಗೆ ಮದುವೆ ಮಾಡಬೇಕು. ಹೌದು. ಈ ಹಿನ್ನೆಲೆಯಿಂದಲೇ ಅವಸರವಾಗಿ ನಿರ್ಣಯ ಆದದ್ದು. ಎಂತದ್ದು? ಕೃಷ್ಣನ ಮಗ ಮನ್ಮಥನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ. ನಿನಗೆ ತಡ ಆದ್ರೂ ನೀ ಬಂದದ್ದು ಬೇಗ ಆಯ್ತು, ಒಳ್ಳೆದಾಯ್ತು. ಯಾರಿಗೆ? ಕೃಷ್ಣನ ಮಗನಿಗೆ ಮನ್ಮಥನಿಗೆ ಮದುವೆ ನೀ ಬಂದದ್ದು ಒಳ್ಳೆದಾಯ್ತು. ನನಗೆ ಒಬ್ಬರಿಗೆ ಕೈ ಕಾಲು ಆಡುವುದಿಲ್ಲ, ಇದು ಬಂದವರಿಗೆಲ್ಲ. ಮಾವ ಓ. ಕೈ ಕಾಲು ಆಡದೇ ಇದ್ದದ್ದಲ್ಲ, ಬುದ್ಧಿ ಓಡದೇ ಇದ್ದದ್ದು. ಅಂದ್ರೆ ಮರುಳಾದೆ ಮಾವಲಿ ಮರುಳಲಿ ಸೋದರಳೆಯ ಮಾವಲಿ ಮರುಳಲಿ ಸೋದರಳೆಯ ದೇವಕಿ ಅಣುಗನ ಸುರನಿಗೆ ಹೆಣ್ಣು ಈವುದು ಅಂತಿದವು ಈವುದು ಜಿದವ ಬೇಗದ ಎನಗಿತ್ತು ಕರುಣಿ ಬೂದೀಗ ಮಾವನಿ ಮರುಳಾದಿ ಮಾವ, ಹುಡುಗ ವಿವಾಹ ಸಂಬಂಧವನ್ನು ನೆರವೇರಿಸುವ ಉದ್ದೇಶದಲ್ಲಿ ಬಂದವರನ್ನು ಸತ್ಕರಿಸುವುದು ಹೇಗೆ, ಹೌದಪ್ಪ. ವಿವಾಹ ಕಾರ್ಯಕ್ರಮವನ್ನು ಪೂರ್ಣಗೊಳಿಸುವುದು ಹೇಗೆ, ಲೋಪ ಆಗಬಾರ್ದಲ್ಲ. ಇದರಲ್ಲಿ ಕೈಕಾಲಾಡದೇ ಇದ್ದದ್ದಲ್ಲ. ವಿವಾಹವನ್ನು ನಿರ್ಣಯಿಸಿದಂತಹ ನಿನ್ನ ಹ. ನಿಲುಮೆಯನ್ನು ನೋಡಿದರೆ ಸ್ಪಷ್ಟವಾಗುತ್ತದೆ ಏನು? ನೀನು ಭ್ರಮಿತನಾಗಿ ಹೋಗಿದ್ದಿ ಅಂತ. ಯಾಕೆ? ನಿನಗೆ ಮತಿವೈಕಲ್ಯ ಬಂದಿದೆ ಅಂದದ್ದಲ್ಲ ನಾನು. ಹ. ಯಾವನೇ ಆಗಲಿ ಪರವಶತೆಗೆ ಒಳಗಾಗಿ ಹೋದರೆ ಹ. ಯಥಾರ್ಥವಾದಂತಹ ಪ್ರಮಾಣವನ್ನು ತಿಳಿಯುವಲ್ಲಿ ಸೋತು ಬೀಳ್ತಾನೆ. ಹೌದಾ? ನಿನಗೂ ಆದದ್ದು ಅದೇ ಇರಬೇಕು. ಹೇಗೆ? ಬೇರೆ ಬೇರೆ ಕಾರಣಗಳಿಂದ ಆಗುತ್ತದೆ. ವಯಸ್ಸಿಗೆ ಬೆಳೆದು ನಿಂತ ಮಗಳು, ಹ. ಅದರಲ್ಲಿ ಸ್ಫುರದ್ರೂಪಿ ನಮ್ಮ ಮನೆತನದ ಘನತೆಗೆ ಅನುಗುಣವಾದ ಹ. ಒಂದು ಸಂಬಂಧ ಆಗಬೇಕಾದ ಅತ್ಯಗತ್ಯ. ಹೌದು. ಇಷ್ಟರ ತನಕ ಬರಲಿಲ್ಲ. ಹಾಗಾಗಿ ಹ. ಯಾವಾಗ ಬರ್ತದೋ, ನನಗೂ ವಯಸ್ಸಾಯ್ತಾ ಬಂತು, ಹ. ಈ ಒಂದು ಆತಂಕ ನಿನ್ನ ಅಂತರಂಗದಲ್ಲಿರುವಾಗಲೇ ಒಂದು ಸಂಬಂಧ ಒದಗಿ ಬಂತು. ಹ. ನೋಡಿದರೆ ಯಾರು? ಕೃಷ್ಣನ ಮಗನಾದ ಮನ್ಮಥ. ಹ. ಮನ್ಮಥನಿಗಿರಬಹುದಾದ ಸೌಂದರ್ಯ, ಯಾದವರಲ್ಲಿರಬಹುದಾದ ಸಂಪತ್ತು, ಹ. ಇದೆರಡನ್ನು ನೋಡಿ ಆ ಕುರಿತಾಗಿ ಭ್ರಮೆಗೆ ಒಳಗಾಗಿ ಹ. ಮಗಳಾದ ರತಿಯನ್ನು ಹ. ಆ ದೇವಕಿ ಅಣುಗನ ಸುತನಿಗೆ ಹ. ಕೊಡುವಂತಹ ನಿರ್ಣಯಕ್ಕೆ ನೀನು ಬಂದಿರಬೇಕು. ಏನು ಮಾಮ ಇದು? ಹ. ಒಂದು ಮದುವೆ ಸಂಬಂಧ ಅನ್ನುವುದು ಹೇಗೆ? ಹೇಗೆ? ಸಮಾನ ಸ್ಕಂದರಲ್ಲಿ ಆಗಬೇಕಂತ. ಸರಸಕ್ಕೆ, ಹ. ಸಂಬಂಧಕ್ಕೆ, ಹೌದು. ಸಂಭಾಷಣೆಗೆ, ಸಹಪಂಕ್ತಿಗೆ ಹ. ಎಲ್ಲ ನೀನೇ ಎಳಬೇಡಿ, ನಮಗೆಲ್ಲ ಪಾಠ ಮಾಡಿದವ. ಸಮಾನ ಸ್ಕಂದರಲ್ಲಿ ಆಗಬೇಕು. ಹ. ಇನ್ನೂ ಯೋಚಿಸುವುದಾದರೆ ತರತಮ ಬೇಕು ಹೇಗೆ? ಹೇಗೆ? ನಮಗಿಂತ ಕಡಿಮೆಯವರಲ್ಲಿಂದ ನಾವು ಹೆಣ್ಣು ತರಬೇಕು, ನಮಗಿಂತ ಅಧಿಕಾರಿ ಯಾರು ಅಲ್ಲಿಗೆ ಹೆಣ್ಣು ಕೊಡಬೇಕು. ಇದು ಲೋಕನ್ಯಾಯ. ಹೌದು. ಯಾಕೆ? ಕೊಟ್ಟ ಹೆಣ್ಣಿಗೆ ಯಾವ ಕಾಲಕ್ಕೂ ಕೊರತೆ ಯಾವ ಆಗುವ. ವಿಧದಿಂದಲೂ ಅಲ್ಲಿ ಕೊರತೆ ಅಡಸಕೂಡದು. ಖಂಡಿತ ಹೌದು. ಓರಗೆಯವರಲ್ಲಿ, ಸಂಬಂಧಿಗಳಲ್ಲಿ, ಹ. ಸಹಪಾಠಿಗಳಲ್ಲಿ, ಆತ್ಮೀಯರಲ್ಲಿ, ಹ. ಅತ್ಯಂತ ಪ್ರೀತಿ ಪಾತ್ರರಲ್ಲಿ ಹ. ನಾಳೆ ಅದನ್ನು ಹೇಳಿಕೊಳ್ಳುವಂತಹ ಸಂಬಂಧವಾಗಿ ಒದಗಬೇಕೇ ಹೊರತು ಕೇಳಿದವರು ಮೂಗು ಮುರಿದು ಮುಖ ಮುಚ್ಚುವಂತಹ ಒಂದು ಸಂಬಂಧಕ್ಕೆ ಮನಗೊಡಕೂಡದು. ಆಗಲೇಬಾರದು. ಬಹುಶಃ ನಿನಗೆ ಹೀಗೆ ಅನ್ನಿಸಿರ್ಬೇಕು. ಹೇಗೆ? ಇನ್ನೂ ಮಗಳಿಗೆ ಸಂಬಂಧ ಬರಲಿಲ್ಲ, ಹೋಗಲಿ ಬಿಡು. ಹ. ಅದೇ ಯೋಚನೆ ಹೌದಾದ್ರೆ ನಿನ್ನ ಹೊಣೆಯನ್ನೆಲ್ಲ ಹೆಗಲಿಗೆ ಏರಿಸಿ ಹ. ಮುನ್ನಡೆಸುವಂತಹ ಬದ್ಧತೆಯನ್ನು ಹೊಂದಿದ ಹ. ಸೋದರಳಿಯನಾದ ನಾನಿಲ್ವ? ಹ. ಹೋಗಿ ಹ. ನಾಳೆ ಯಾರಾದ್ರೂ ಕೇಳ್ತಾರೆ, ಹ. ಹೌದಂತೆ ಮೊನ್ನೆ ನಿಮ್ಮ ಮಾವನ ಮನೆಯಲ್ಲಿ ಮದುವೆ ಕಳೆಯಿತಂತೆ, ಎಲ್ಲಿಗೆ ಹುಡುಗಿ ಕೊಟ್ಟದ್ದು ಕೇಳಿದ್ರೆ ಹ. ನಾನು ಏನೆಂದು ಉತ್ತರ ಕೊಡಬೇಕು? ಆ ಸೀರೆ ಕಳ್ಳನ ಮಗನಿಗೆ, ಹ. ಆ ಹೆಣ್ಣು ಕಳ್ಳನ ಮಗನಿಗೆ, ಆ ಬೆಣ್ಣೆ ಮೊಸರು ಕದ್ದವನ ಮಗನಿಗೆ, ಹ. ಹೀಗೆ ನಾನು ಹೇಳಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಹ. ಒಂದು ಘನತೆಯನ್ನು ತೋರಿಸುವ ಹಾಗಿರಬೇಕು. ಆದ್ದರಿಂದ ಹ. ಈ ಸಂಬಂಧ ಸಲ್ಲದು, ಅಂದ್ರೆ? ಇದು ನಮ್ಮ ಮರ್ಯಾದೆಗೆ ಕಡಿಮೆ ಆಗುತ್ತದೆ ಹ. ಹಾಗೆಂದು ಹ. ಊರಿಗಿಡಿ ಹೇಳಿಕೆ ಆಗಿದೆ. ಹೌದಪ್ಪ. ಜನರೆಲ್ಲ ಬಂದು ಎಲ್ಲ ಸೇರಿಯಾಗಿದೆ, ಬಂದಾಗಿದೆ. ಮದುವೆ ಅನ್ನುವುದು ನಿರ್ಣಯ ಆಗಿ ಹೋಗಿದೆ. ಹ. ಇಷ್ಟಿದ್ದ ಮೇಲೆ ಮದುವೆ ಇಲ್ಲದೆ ಬಂದವರನ್ನು ಹಿಂದಕ್ಕೆ ಕಳುಹಿಸುವುದು ಹೇಗೆ? ಈ ಅಲ್ವಾ? ಆತಂಕವನ್ನು ನೀವು ಅನುಭವಿಸಬೇಕಾದದ್ದು. ಮತ್ತೆ?
ಹೊಣೆ ಹೊರಲಿಕ್ಕೆ ನಾನಿಲ್ವಾ? ಹ? ಅಳಿಯ ಹ. ಮೊದಲೇ ಅಳಿಯ. ಹ. ಒಂದು ಕಾಲಕ್ಕೆ ನನ್ನ ಅಮ್ಮನಿಗೆ ಹ. ನಾನು ಸಣ್ಣವನಿರುವಾಗಲೇ ನೀನು ಮಾತು ಕೊಟ್ಟಿದ್ದೆ ಅಂತ ಅಮ್ಮ ಮಾತು ಯಾವಾಗಲೂ ಕೊಟ್ಟಿದ್ದೆ. ಹೇಳ್ತಾ ಇದ್ದು. ಏನು ಅಂತ? ನನ್ನ ಅಣ್ಣ ಹೇಳಿದ್ದಾನೆ, ಅವನ ಮಗಳನ್ನು ನಿನಗೇ ಕೊಡುವುದಂತೆ. ಹ. ಹಾಗಿದ್ರೆ ಒಂದು ಹೇಳಿದ ಹಳೆ ಮಾತು ಊರ್ಜಿತವಾದ ಹಾಗಾಗುತ್ತದೆ. ನಿನಗೆ ಒಂದು ಸರೀಕರ ಮುಂಭಾಗದಲ್ಲಿ ಮರ್ಯಾದೆಯ ಮದುವೆಯನ್ನು ನಡೆಸಿದ್ದೇನೆ ಎನ್ನುವಂತಹ ಸಮಾಧಾನವೂ ಬರ್ತದೆ. ಹ. ಆದ್ದರಿಂದ ಹಾಕಿದ ಮಂಟಪ ತೆಗೆಯುವುದಕ್ಕಿಂತ ಮುನ್ನ ಇರಿಸಿದ ಮುಹೂರ್ತದಲ್ಲಿ ಮಗಳಾದ ರತಿಯನ್ನು ನನಗೆ ದಾನ ಎರೆದು ಕೊಡು ಮಾವ. ತಗೊಂಡ್ಲಿಕ್ಕ ಓ. ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ ಅಂತ ಉಂಟು. ಈಗ ನೀ ಹೇಳಿದ್ದು ಸುಳ್ಳಲ್ಲ. ಯಾಕೆ? ಹೆಣ್ಣಾದವಳಿಗೆ ಮದುವೆಯನ್ನು ಮಾಡಬೇಕಾದ್ದು ತಂದೆಯಾದವನ ಕರ್ತವ್ಯ. ಒಂದೊಮ್ಮೆಗೆ ಹಲವು ಕಾಲದಿಂದ ಹುಡುಕಿ ದಂಡೇ ಸಿಗದೇ ಇದ್ರೆ ಅಂತಹ ಕಾಲದಲ್ಲಿ ಯಾವನಾದ್ರೂ ಒದಗಿ ಬಂದ್ರೆ ಅವಸರದಲ್ಲಿ ಮದುವೆ ನಿರ್ಣಯ ಮಾಡ್ತಾರೆ. ನನ್ನ ಮಗಳಿಗೆ ಹಾಗ ಅಲ್ಲ ಕೇಳಿತ್ತು. ಸುರತೃಪ್ತಿಯಾದವಳು ಇದುವರೆಗೆ ಮದುವೆ ನಿಶ್ಚಯ ಬಗ್ಗೆ ಯೋಚನೆಯನ್ನೇ ಮಾಡಲಿಲ್ಲ. ಇನ್ನೂ ಸಣ್ಣವಳು, ಒಂದು ಸಂಬಂಧವೂ ಬರಲಿಲ್ಲ. ಅಲ್ಲ ಬರ್ಲಿಲ್ಲ, ನಾವು ಹುಡುಕ್ಲಿಕ್ಕೆ ಹೋಗಿ. ಹಾಗಾದ್ರೆ ಈ ಕಾಲದಲ್ಲಿ ಅವಸರವಾಗಿ ನಿರ್ಣಯ ಆಯ್ತು ಯಾಕೆ ಎಂಬುದನ್ನು ಯೋಚನೆ ಮಾಡಬೇಕು ನೀನು. ಯಾಕೆ? ಇದು ಎಲ್ಲವೂ ದೈವ ನಿರ್ಣಯ. ದೈವ ನಿರ್ಣಯ ಇಲ್ಲದೆ ಹೀಗಾಗುವುದಿಲ್ಲ. ನಾನು ಯಾವುದನ್ನು ವಿರೋಧಿಸಿದ್ದೆನು ಅದನ್ನು ನನ್ನ ಮಗಳೇ ಬಂದು ಪುಷ್ಟೀಕರಿಸಿದರು. ನೀವು ಮಾಡಿದ್ದು ಸರಿಯಲ್ಲ ಅಪ್ಪಯ್ಯ, ಅವನನ್ನೇ ಮದುವೆ ಆಗಬೇಕಾದವಳು, ಆದ್ದರಿಂದ ನಾನು ಅವನಿಗೆ ಮದುವೆ ಮಾಡಿ ಕೊಡಬೇಕು ಎಂಬುದಾಗಿ ಅವಳು ಹೇಳಿದ ಮೇಲೆ ಅವನಿಗೆ ಕೊಡುವುದು ಅಂತ ನಿರ್ಣಯ ಮಾಡಿ. ಸಣ್ಣ ಹುಡುಗಿಗೆ ನೀನು ಸೋದರಳಿಯ ಅಂತ ಹೇಳ್ತೀಯ. ಮದುವೆ ಅಂದ್ರೆ ಆಟ ಅಂತ ಅಲ್ಲ, ಈಗ ನೀನು ಸೋದರಳಿಯ ಹೌದು. ನಿನ್ನ ಮನಸ್ಸಿನಲ್ಲಿ ರತಿಯನ್ನು ಮದುವೆ ಆಗಬೇಕು ಎಂಬಂತ ಹಂಬಲ ಆಸೆ ಇದ್ದದ್ದು ಹೌದಾಗಿದೆ. ಹಕ್ಕಿನ ಹೆಂಡತಿ ಅಲ್ವಾ? ಹಕ್ಕಿನ ಹೆಂಡತಿ ಹೌದು. ನೀನು ಹೇಳಬೇಕು ಬೇಡ? ನಿನ್ನ ಮನಸ್ಸಿನಲ್ಲಿ ಹೀಗೊಂದುಂಟು, ಮಾವ ಯಾಕೆ ಇಷ್ಟು ತಡ ಮಾಡುವುದು, ನಿಮ್ಮ ಮಗಳಿಗೆ ನಾನಿದ್ದೇನೆ, ನನಗೆ ಮದುವೆ ಮಾಡಿಕೊಂಡು ಹೇಳ್ತೀನಿ ಅಲ್ಲ ಅಂತ ಹೇಳ್ತೀನಿ. ನನಗೇನು ಗೊತ್ತುಂಟು, ರಾತ್ರಿ ಬೆಳಗಾಗುವುದಕ್ಕಿಂತ ಮೊದಲು ಅಲ್ಲ, ನನಗೂ ಗೊತ್ತಿಲ್ಲ ಅಂತ ಹೀಗೆ ಅವಸರದಲ್ಲಿ ನಿರ್ಣಯ ಆದದ್ದು. ಕಳೆದ ವರ್ಷ ಒಂದು ಸುದ್ದಿ ಹೇಳ್ತಿದ್ರೆ ನಾನು ಹೇಳ್ತಿದ್ದೆ. ನಾನು ಕಳೆದ ವರ್ಷಕ್ಕೆ ನನಗೆ ನಿನ್ನೆವರೆಗೆ ಗೊತ್ತಿಲ್ಲ ಅಂತ ಹೇಳ್ತೇನೆ. ರಾತ್ರಿ ನಿರ್ಣಯ ಆದದ್ದು ಇದು. ನಿಮ್ಮ ಮಗಳಿಗೆ ನಿನ್ನೆವರೆಗೆ ಮದುವೆ ಮಾಡಬೇಕಂತ ನಿಮಗೇ ಯೋಚನೆ ಬರಲಿಲ್ಲ, ಮತ್ತೆ ನಾನೇ ಅಲ್ಲ, ಕಾಲ ಕೂಡಿ ಬಂದಾಗ ತಾನೇ ಆಗ್ತದೆ ನಿಮಗೆ. ಇದೇ ನಿದರ್ಶನ ಅಲ್ವಾ? ಈಗ ನೋಡು, ಈಗ ಆದದ್ದೆಲ್ಲ ಆಗಿ ಹೋಯ್ತು, ನಿರ್ಣಯ ಆಗಿದೆ. ಈಗ ನಿರ್ಣಯ ಆದದ್ದಲ್ಲಿ ಇಲ್ಲಿ ನಿರ್ಣಯ ಆದದಲ್ಲ, ಮೇಲೆ ನಿರ್ಣಯ ಆಗಿದೆ. ಮನ್ಮಥನಿಗೂ ರತಿಗೂ ಮದುವೆ ಅಂತ. ಹಾಗಾದ್ರಿಂದ ಇನ್ನು ಈಗ ನೀವು ಬಂದದ್ದು ಒಳ್ಳೆದಾಯ್ತು. ನನಗೆ ಒಟ್ಟಿನಲ್ಲಿ ಏನು ಮಾಡುದು ಅಂತ ಅರ್ಥ ಆಗುದಿಲ್ಲ. ನೀನೇ ಮುಂದೆ ನಿಂತು ಮದುವೆ ಮಾಡಿಸ್ಬೇಕು. ಚತುರಾಪಾಯಗಳಿಂದ ಒಬ್ಬ ವ್ಯಕ್ತಿಯಾದವ ವ್ಯವಹಾರದಲ್ಲಿ ಮುಂದಾಗಬೇಕಂತೆ. ಮಾವನನ್ನುವ ಗೌರವದಿಂದ, ಹಿರಿಯ ಅನ್ನುವ ಕಾರಣಕ್ಕಾಗಿ ತಗ್ಗಿ ಬಗ್ಗಿ ಕೇಳಿದನೇ ಹೊರತು ದೈನ್ಯ ಉಂಟು ಕಮಲಿಕನಿಗೆ ಅಂತ ಅರ್ಥ ಅಲ್ಲ. ಬೇರೆ ನೀವು ಹೆಣ್ಣು ಸಿಗದದ್ದಕ್ಕೆ ಬೇಕಾದ ನಿನ್ನ ಮಗಳಲ್ಲ, ನಿನ್ನ ಮಗಳಿಗೆ ನಾನೇ ಗಂಡ. ಈ ನಿರ್ಣಯವನ್ನು ನಾನು ಹೊಂದಿ ಆಗಿದೆ. ಆದ್ದರಿಂದ ಮರ್ಯಾದೆಯಿಂದ ನೀನೇ ಧಾರೆ ಎರೆದು ಕೊಟ್ಟೆ ನಿನಗೆ ಒಳ್ಳೆಯದು. ಅಲ್ಲದಿದ್ರೆ ಕಾಣುತ್ತಿರುವ ಮಂಟಪದ ಕಂಬಕ್ಕೆ ನಿನ್ನನ್ನು ಕಟ್ಟಿ ಹಾಕಿ ಹೇಳ್ಕೊಂಡು ಏರಿಸ್ತಿ ಕದರಿಸ್ತಿ ಏನು ನಾನು
ಹುಡುಗ ಎಂಬಂತ ಮಮತೆಯಿಂದ ನೀನು ಆಡಿದಂತ ಮಾತನ್ನು ಇದುವರೆಗೆ ಕೇಳಿದ್ದೇನೆ. ಹಾಗೆ ಅಂತೇಳಿ ನನ್ನ ಮಗಳನ್ನು ಯಾರಿಗೆ ಕೊಡಬೇಕು ಎಂಬ ನಿರ್ಣಯ ನನ್ನದು. ಅಪ್ಪನಾಗಿ ಕೊಟ್ಟಂತ ಭಾಷೆಯನ್ನು ಈಡೇರಿಸುವುದಕ್ಕಾಗಿ ನಾ ಕೈಗೊಂಡಿರುವಂತಹ ಕಾರ್ಯ. ಇದಕ್ಕೆ ಪೂರಕರಾಗಿ ಒದಗುವುದು ಹೌದಾಗಿದ್ರೆ ಇಲ್ಲಿ ಮದುವೆ ಆದ್ಮೇಲೆ ಊಟ ಉಂಟು. ಅಲ್ಲ ನಾನು ಪರಾಕ್ರಮಿ ಮದುವೆಯನ್ನು ನಿಲ್ಲಿಸ್ತೇನೆ ಅಂತ ಹೊರಟೆ ಅಂತಾದ್ರೆ ನಿನ್ನ ಪ್ರಾಯ ಕಳೆದುಕೊಂಡ ನಿನ್ನ ಮಗಳ ಮದುವೆಗೆ ಮಾತ್ರ ಅಲ್ಲ, ನಿನ್ನ ಉತ್ತರ ಕ್ರಿಯೆ ಹಣೆಯ ಮೇಲೆ ಬಾಸಿಂಗವನ್ನು ಬಿಗಿದು ಕಮಲಾವತಿಪುರವನ್ನು ಪ್ರವೇಶಿಸಿದನು. ದುರಾಧೀರ, ನಿನ್ನ ಈ ಹೆಗ್ಗಳಿಕೆಯ ಅಧಿಕದಿಂದ ಈ ಮೊದಲು ನೀನು ತಂದ ಅನರ್ಥವನ್ನು ನಾನು ಅರಿಯದೇ ಇದ್ದವನಲ್ಲ. ಹರನ ತಪಸ್ಸನ್ನು ಕೆಡಿಸುವುದಕ್ಕಾಗಿ ನಿನ್ನ ಕುಸುಮಶರ ಪ್ರಯೋಗಿಸಿ ಅವನ ಹಣೆಗಣ್ಣಿನ ಉರಿಗೆ ಆವತ್ತು ಬೆಂದು ಹೋಗಿದ್ದಿ. ಪ್ರತಿ ಪರಮೇಶ್ವರನಿಗೆ ಬಂದವ ಕಾಣ್ಲಿಕ್ಕ ನಾಶ ಆಗುತ್ತಿ. ಸಂಭ್ರಮಿಸಬೇಕಾದವರು ನಾವು ಇದೀಗ ದೊರೆಯಲ್ಲಿ ಹೊರಗಿದೆ ಅಲ್ಲ ಕಂದ. ಅಯ್ಯೋ ಏನಾಗಿ ಹೋಯಿತು.
ನೆಲನೋಟಕನಾಗಿ ಅಡುತ್ತಾ ಕುಳಿತಿರುವೆ. ಆಲೋಚಿಸು, ನಿನ್ನಂತವ ಮಾಡಬೇಕಾದ ಕೆಲಸ ಅಲ್ಲ ಇದು. ನಿನಗೆ ಪುತ್ರ ವ್ಯಾಮೋಹ ಬಂತಲ್ವ? ನೀನೊಬ್ಬನೇ ಸಂಸಾರವೊಂದಿಗೆ ಈ ಪ್ರಪಂಚದಲ್ಲಿ ನಾನಾ ಕಾರಣಗಳನ್ನೊಡ್ಡಿ ಎಷ್ಟೆಷ್ಟು ಮಂದಿಗಳನ್ನು ನಿರ್ದಯವಾಗಿ ನೀನು ಸಂಹರಿಸಿದ್ದೀವೊಮ್ಮೆ ನೆನಪು ಮಾಡಿಕೊ. ಕೊಂದಿದ್ದಿ, ಕೊಲ್ಲಿಸಿದ್ದಿ, ತಂತ್ರವನ್ನು ವಿನಿಯೋಗಿಸಿದ್ದಿ, ಅವರ ಉತ್ಕರ್ಷಕ್ಕೆ ಮತ್ಸರವನ್ನು ಪಟ್ಟಿದ್ದಿ. ಅವರೆಲ್ಲರ ಸಂಸಾರವೊಂದಿಗರು ಇಂದಿಗೂ ಮನೆಯ ಮೂಲೆಯನ್ನು ಸೇರಿ ಕಣ್ಣೀರು ಕರೆಯುತ್ತಾ ಕಾಲ ಕಳೆಯಬೇಕಾದ ಸನ್ನಿವೇಶವನ್ನು ನೀನು ಸೃಷ್ಟಿಸಿದ್ದಿ. ಮಾಡಿದ್ದಕ್ಕೆ ತಕ್ಕುದಾದ ಪ್ರತಿಫಲವನ್ನು ಅನುಭವಿಸುವುದಕ್ಕೆ ನೀನಾದರೂ ಹೊರತಾಗಲಿಲ್ಲ ನೋಡು. ಮಗನ ಮಂಗಲ ಮಹೋತ್ಸವವನ್ನು ವಿಜೃಂಭಣೆಯಿಂದ ನಡೆಸಿ ಮರುದಿಪ್ಪಣವನ್ನು ಕೂಡಿ ಶುಭ ಮುಹೂರ್ತದಲ್ಲಿ ದ್ವಾರಕೆಯ ಅರಮನೆಯನ್ನು ತುಂಬಿಸಿಕೊಡುತ್ತೇನೆ ಅನ್ನೋ ಹಾಗೆ ಭಾವಿಸಿ ಬಂದೆಯಲ್ಲ. ಯಾವ ಮಗನ ಮಂಗಲ ಮಹೋತ್ಸವದ ಕನಸನ್ನು ಕಂಡೆಯೋ ಅದೇ ಮಗನ ಹಣ ನಿನ್ನ ಮಡಿಲಲ್ಲಿ ಉರುಳುವಂತಹ ಸ್ಥಿತಿಯಾಗಿ ಹೋಗಿದೆ. ಮದುವೆಯ ಮನೆ ಮಸಣದ ಭೂಮಿಯಾಗಿ ಪರಿವರ್ತಿತವಾಗಿದೆ. ಹೀಗೆಲ್ಲ ಆಗುವುದಕ್ಕೆ ಕಾರಣವೇನು ಬಲ್ಲೆಯ? ಇಂದಿನ ದ್ವೇಷ ಅಲ್ಲ, ಮೊದಲೊಂದು ಬಾರಿ ಕಂಸಾರನಾಗಿ ಅಸುರಮತಿಯಾದ ಕಾಲನೇಮಿಯಲ್ಲಿ ವಿರೋಧವನ್ನು ಸಾಧಿಸಿ ನಾರಾಯಣನಾದ ನಿನ್ನನ್ನು ಕೊಂದು ಕಳೆದೆ. ಆ ಕಾಲಕ್ಕೆ ನಿನ್ನ ಕುರಿತಾಗಿ ದ್ವೇಷಭಾವವನ್ನು ಹೊಂದಿ ಜನ್ಮ ಜನ್ಮಾಂತರಗಳಲ್ಲಿ ಬಂದು ಹೋದರು ವಿರೋಧವನ್ನು ಸಾಧಿಸಲೇ ಉಳಿಯಲಾರೆ. ಹೀಗೆ ಪ್ರತಿಜ್ಞಾಬದ್ಧನಾಗಿಯೇ ನಾನು ಪ್ರಾಣವನ್ನು ಬಿಟ್ಟವು. ಈ ಅವನಿಯಲ್ಲಿ ಕಂಸಾಸುರ ಅನ್ನುವ ಹೆಸರಿನಿಂದ ಹುಟ್ಟಿದೆ. ನನಗೆ ಅಳಿಯನಾಗಿಯೇ ಸಂಜನಿಸಿ ಬಿಲ್ಲ ಹಬ್ಬದ ನೆವನದಿಂದ ನನ್ನನ್ನು ನೀನು ಕೊಂದು ಮುಗಿಸಿದೆ. ಆಮೇಲೆ ನಿನ್ನ ತಂಗಿಯಾದ ಸುಭದ್ರೆಯ ಗರ್ಭಾಂಬುದಿ ಚಂದ್ರಮನಾಗಿ ಅಭಿಮನ್ಯುವಾಗಿ ಪೃಥ್ವಿಯಲ್ಲಿ ಸಂಜನಿಸಿದರೆ ಸೋದರಳಿಯ ಅನ್ನುವ ವಾತ್ಸಲ್ಯವನ್ನು ಕಾಣಿಸದೆ ಚಕ್ರವ್ಯೂಹವನ್ನು ಪ್ರವೇಶಿಸಬೇಕಾದ ಅನಿವಾರ್ಯತೆಯನ್ನು ನನಗೊದಗಿಸಿಕೊಟ್ಟು ಅಲ್ಲಿ ಯಾರೂ ರಕ್ಷಣೆಗಾಗಿ ಬಾರದೇ ಇರುವ ಸ್ಥಿತಿಯನ್ನು ಸಿದ್ಧ ಮಾಡಿ ನನ್ನ ಮರಣವನ್ನು ಪರೋಕ್ಷವಾಗಿ ನೀನು ಸಾಧಿಸಿದೆ. ಅದಕ್ಕಾಗಿಯೇ ನಿನ್ನ ಮೇಲಿನ ದ್ವೇಷ ಮದ್ರಾವಣಿಯಲ್ಲಿ ಕೌಳ್ಳಿಕ ನಾಮಕನಾಗಿ ಸಂಜನಿಸಿದೆ. ಯಾವಾಗ ಸಂದರ್ಭ ಸಿಗುತ್ತದೆ ಇದಕ್ಕಾಗಿಯೇ ಕಾಯುತ್ತಾ ಇದ್ದೆ. ಮತ್ತೆ ಯಾವನಿಗೆ ಬೇಕೋ ಆ ರತಿ ಅವಳನ್ನು ಮದುವೆಯಾಗುವ ಅಪೇಕ್ಷೆಯೇ ಹೌದಾದರೆ ಇದಕ್ಕಿಂತ ಮೊದಲೇ ಮಾವನಲ್ಲಿ ಕೇಳಿ ನಮ್ಮ ವಿವಾಹ ಆಗಿ ಹೋಗ್ತಿತ್ತು. ಕೇಳುವುದಕ್ಕೆ ಹೊರಟದ್ದು ಯಾಕೆ? ನಿನ್ನ ಮಗನಿಗೆ ಸಿಗಕೂಡದನ್ನುವುದೊಂದು, ನಿನ್ನೊಂದಿಗೆ ವಿರೋಧ ಮಾಡಲಿಕ್ಕೆ ಸಂದರ್ಭ ಬೇಕು ಅನ್ನುವುದು ಮತ್ತೊಂದು. ಅದಕ್ಕಾಗಿಯೇ ದಿಬ್ಬಣವನ್ನು ಕೂಡಿಕೊಂಡು ಬಂದ
ನಿಮ್ಮವರನ್ನೆಲ್ಲ ಸಮರ ಕ್ಷೇತ್ರದಲ್ಲಿ ವಿರೋಧಿಸಿ ನಿನಗೆ ಪರಾಭವವನ್ನು ಒದಗಿಸಿಕೊಡುವಂತಹ ಉದ್ದೇಶಕ್ಕಾಗಿಯೇ ಒದಗಿ ಬಂದಿದ್ದೇನೆ. ಕೃಷ್ಣ, ಜನ್ಮ ಜನ್ಮಾಂತರಗಳ ಹಾಗೆ ನಿನಗಿದಕ್ಕೆ ಸರಿಯಾದಂತಹ ಪ್ರತಿಸ್ಪಂದನವನ್ನು ಕೊಡುವಂತಹ ಕೆಚ್ಚುಂಟೆಂದಾದರೆ ಗಂಡುಡುಗೆಯನ್ನು ಧರಿಸಿದ ಹೆಣ್ಣಾಗಿ ಸಮರ ಕ್ಷೇತ್ರದಲ್ಲಿ ಉಳಿಯಬೇಡ. ಸಾಮರ್ಥ್ಯ ಉಂಟೆಂದಾದರೆ ತೊಡೆಗೇರಿಸಿದ ಮಗನ ಶವವನ್ನು ಹೊರಗೆಸೆದು ಆಯುಧ ಧರಿಸಿ ಯುದ್ಧಕ್ಕೆ ಬಾ. ಅಲ್ಲ, ಮುಖಕ್ಕೆ ಸರಗು ಹಚ್ಚಿ ನಡೆ. ಇದೀಗ ಈ ಶುಭ ಸಂಭ್ರಮಾಚರಣೆಯಲ್ಲಿ ನನ್ನ ಮಗನನ್ನು ಶವವಾಗಿಸಿದೆಯಲ್ಲ ರುದ್ರ. ಏಯ್, ಒಂದೆಯಲ್ಲ ರಣಕ್ಕೆ ಹೀಗೆ ಬಿಡಲಾರೆ ವಿಘ್ನ ಸಂತೋಷಿ ವಿಕೃತ ಆನಂದವನ್ನೇ ಹೊಂದುತ್ತಾ ಇದ್ದೀಯಲ್ಲ. ಇದೋ ನಿನ್ನನ್ನು ಕೊಂದು ಕಳೆದು ಇಲ್ಲಿ ಶಾಂತಿ ದೇವತೆ ನೆಲೆಸುವಂತೆ ನಾನು ಮಾಡುತ್ತೇನೆ. ನಮಗೆ ತೊಂದರೆ ನೀಡುತ್ತಿರುವಲ್ಲ, ಅದಕ್ಕೆ ಇಲ್ಲಿಗೆ ಬಂದರು. ಈಗ ಹಾಗೆ ವರ್ತಿಸುತ್ತಿರುವಲ್ಲ. ಇನ್ನು ಒಂದು ಹೆಜ್ಜೆ ಮುಂದೆ ಇಟ್ಟರೆ ನಿನ್ನನ್ನು ಕೊಂದು ಬಿಡುವೆ.
ಮದುವೆ ಎಂಬುದು ಒಂದು ಋಣಾನುಬಂಧ. ಅದರಂತೆ ರತಿಗೂ ಹಾಗೂ ಮನ್ಮಥನಿಗೂ ವಿವಾಹ ನಿಶ್ಚಯವಾಗಿದೆ. ಅದನ್ನು ಕೆಡಿಸಲು ನಿನಗೆ ಅಧಿಕಾರವಿಲ್ಲ. ಒಳ್ಳೆಯ ಮಾತಿನಲ್ಲಿ ಶ್ರೀಕೃಷ್ಣನಿಗೆ ಶರಣಾದರೆ ಲೇಸು. ಇಲ್ಲವಾದರೆ ನನ್ನ ಕೈಯೇಟನ್ನು ತಿಂದು ವಿಲವಿಲನೆ ಸಾಯುವೆ. ಜತನ ತಿನ್ನುವುದೇ ಸುದ್ದಿಯಾಗಿ ಹೋಗಿದೆ. ಆಹಾ. ಬಕನ ಎಂಜಲ್ಸಿದ್ದಾಗಿಂತ ಭಾವಿಸಿದ್ದೆ. ಹೌದು. ಮಧ್ಯರಾತ್ರಿ ಕಾಲದಲ್ಲಿ ಬಂದು ಹೆಣ್ಣು ಕೇಳಿದ್ಯಾರು? ನಾನೇ. ವಿವಾಹ ನಿಶ್ಚಯದ ಹಿಂದೆ ಹೋದದ್ಯಾರು? ನಾನೇ. ದಿಪ್ಪಣ ಕೂಡಿಕೊಂಡು ಬಂದದ್ಯಾರು? ನಾನೇ. ಮದುವೆ ಮಾಡಿಸಿಕೊಂಡು ಹೋಗ್ತೇನೆ ಅನ್ನುವ ಭ್ರಮ ಯಾರಿಗೆ? ನಾನೇ. ಮದುವೆಗೆ ಬಂದಂತಹ ನೀನು ಇಷ್ಟೆಲ್ಲ ರಾಜತ್ವವನ್ನು ಎಬ್ಬಿಸ್ತಾ ಇದ್ದಿ. ನೀನು ನಿಂತು ಮದುವೆ ಮಾಡಿಸಬೇಕಿತ್ತು. ಅದನ್ನು ಬಿಟ್ಟು ಮದುವೆ ಎಂಬಂತ ಪಿತ್ತ ನಿನ್ನ ತಲೆಗಡಲೆ ಹೋಗಿದೆ. ಏರಿದ ಪಿತ್ತವನ್ನು ಹಿಡಿಸ್ತೇನೆ. ನಿನಗೆ ಮದುವೆ ಬೇಕಾ? ನಿನ್ನ 5 ಜನರನ್ನು ಕುಡಿಸಿದ ಹಾಗೆ ಜಯಾಪಜಯ ಎಂಬುದನ್ನ ಪಾಲಿಗೆ ಲಭಿಸುವುದಿಲ್ಲ. ಈತನನ್ನು ತರುವುದಕ್ಕಾಗಿ
ಅಂದುಕೊಂಡೆ ಮೃತ ಸಂಜೀವಿನಿ ತಂದಿದ್ದಾನೆ. ಮೃತ ಸಂಜೀವಿನಿಂದಾಗಿ ದರಗೆರಿಗಿದವರನ್ನು ಮೇಲಕ್ಕೆ ಬಿಟ್ಟಿದ್ದಾರೆ. ಬಿರುಗಾಳಿಯಂತೆ ಬೀಸಿ ಬಂದಂತ ಕೌಳಿಕನಿಗೆ ಒಂದು ಗತಿಯನ್ನು ಕಾಣಿಸಿದ್ದೇನೆ ಸರಿ. ಎಲ್ಲವೂ ಕೂಡ ಸುಖಾಂತಕ್ಕೆ ಬಂತಲ್ಲ. ಮದುವೆ ಎಂಬಂತಹ ವಿಚಾರದಿಂದಾಗಿ ಇಷ್ಟೆಲ್ಲಾರಾದಂತವಾಯಿತು. ಸರಿ, ಎಲ್ಲರೂ ಎದ್ದಿದ್ದಾರೆ. ಮದುವೆ ಸಿದ್ಧತೆ ಆಗಿದೆ. ನಿನ್ನ ಮಗಳಾದಂತಹ ಮಾರನಿಗೆ ಮದುವೆ ಮಾಡುವಂತ ಸುಮೂರ್ತ ಇದು. ಅಷ್ಟೇ ಅಲ್ಲ, ಜೊತೆ ಸೇರಿಕೊಂಡು ಸರಿಯಾದಂತ ರೀತಿಯಲ್ಲಿ ಮುಹೂರ್ತದಲ್ಲಿ ಅವರಿಗೆ ಮದುವೆಯನ್ನು ಮಾಡಿ ಮುಗಿಸ್ತಾರೆ. ಆದ್ರೆ ಒಂದು ವಿಚಾರ, ನಿನ್ನಿಂದಾದಂತ ಕಾರ್ಯ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಈ ಕೆಲಸವನ್ನು ನನ್ನಿಂದ ಯಾಕೆ ಮಾಡಿಸಿದನ್ನ ಯಾಕೆ ಅಂತ ಅರ್ಥವಾಯಿತು. ನನ್ನಲ್ಲಿರುವಂತಹ ಚಂಡಿ ಎಂಬಂತಹ ಸ್ವರೂಪ ಇದ್ದ ಕಾರಣ ಅದನ್ನ ನನ್ನಲ್ಲಿ ಬಿಟ್ಟು ಹೋಗಬೇಕೆಂಬಂತ ಉದ್ದೇಶದಿಂದಾಗಿ ಈ ಕೆಲಸವನ್ನು ಮಾಡಿಸಿದೆ. ದುಷ್ಟನಾದಂತಹ ಕೌಳಿಕನ ಮದುವೆ ಆಯಿತು. ಮುಂದೆ ತಂಗಿ ಹಾಗಲಿ ನಿನ್ನ ದಯೆಯಿಂದ ಸುಖಾಂತ್ಯವಾಯಿತು. ಪ್ರತಿ ಕಲ್ಯಾಣ ದೂರಿಂದ ಏರ್ಪಡುವುದು. ಆಗಲಿ ಸರಿ, ಈ ಕಥೆಗೆ ಮಂಗಲವನ್ನು ಆಡುವುದಕ್ಕೆ ಸಭ್ಯ ಸಭ್ಯಕರಿಂದಾಗಿ ಅಭಿನಯ ಕೊಡ್ತಾ ಇದ್ದೇನೆ. ಭದ್ರಂ ಶುಭಂ ಮಂಗಲಂ. ಮಂಗಳ